श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीमद्धर्मभीमध्वान्तर्गतरामकृष्णवेदव्यासात्मक लक्ष्मीहयग्रीवाय नमो नमः। योऽन्तः प्रविश्य मम वाचमिमां प्रसुप्तां सञ्जीवयत्सुरशक्ति धरस्वधाम्नाम्यां सहस्रचरणश्रवणप्रदादि प्राणान्नमो भगवते पुरुषाय तुभ्यं लसतु श्रीमदानन्दतीर्थे उद्वदश्चन्द्रिका स्वान्तसन्तापं विनिकन्तति मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतान्नो हृदम्बरे अर्थकल्पितकल्पोऽयं दत्तस्तिगजकेसरी व्यासतीर्थगुरुर्भूयाते अस्मदिष्टार्थसिद्धये तपोविद्याविरक्त्यादिसद्गुणोभाकरानहं वादिराजगुरुन्वन्दे हयग्रीवदयाश्रयान् प्रणमत्कामधेनुं च भजतः सुरतरूपमं श्रीभावबोधभत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे यस्य प्रचण्डतपसा सुतिगीतरुक्तिः तुष्टो हरिकिलवशं वदतामवाप श्रीमद्वसन्मतपयोनिधिपूर्णचन्द्रः श्री विष्णुतीर्थमुनिराटे मुदमातनोतु। नमः श्रीपादराजाय नमस्ते व्यासयोगिनि नमः पुरन्दरार्याय विजयार्याय ते नमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरुं नमः। नित्याविघ्नकराब्धोत्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीसत्यात्मतीर्थगुरुभ्यो नमः। रघुप्रमतिसत्पुत्रं सत्प्रमोदगुरुप्रियं अजातशत्रुं तं वन्दे रघुप्रियगुरुं सदा। श्रीरघुविजयतीर्थगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेते। श्रीगुरुभ्यो नमः। हरिः ओम्। विद्योपजीवनं नैष चकारापद्यपि क्वचिते अतो न धर्म नहुषौ प्रत्युवाच कथंचन स्वस्ति। ತಾತ್ಪರ್ಯ ನಿರ್ಣಯದ 18ನೇ ಅಧ್ಯಾಯ. ಇದರಲ್ಲಿ ಅಸ್ತ್ರ ವಿದ್ಯಾಭ್ಯಾಸ, ಅದರ ಜೊತೆಗೆ ಭೀಮಸೇನ ದೇವರ ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮ ಏನು ಅಂತಕ್ಕಂಥ ಅದನ್ನು ತಿಳಿಸ್ತಾ ಇದ್ದಾರೆ. ಮೂರು ಅವತಾರಗಳಲ್ಲಿಯೂ ಕೂಡ ವಾಯುದೇವರಿಗೆ ಧರ್ಮದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಎಂದೂ ಕೂಡ ಭೀಮಸೇನ ದೇವರಿಗೆ ಸಂಶಯ ಅಂತಕ್ಕಂಥದ್ದು ಇಲ್ವೇ ಅಲ್ಲ. ಪರಮಾತ್ಮನ ವಿರುದ್ಧವಾಗಿ ಯಾವತ್ತೂ ಕೂಡ ಅವರು ನಡೆದಿಲ್ಲ. ಮತ್ತೆ ಯಾರು ಪರಮಾತ್ಮನ ವಿರುದ್ಧವಾಗಿ ನಡೀತಾ ಇದ್ದಾರೆ ಅವರನ್ನ ಶಿಕ್ಷೆ ಅಂತ ಮಾಡ್ತಾ ಇದ್ದಾರೆ. ತಾನೂ ಶಿಕ್ಷೆ ಮಾಡ್ತಾ ಇದ್ದಾನೆ, ಬೇರೆಯವರಿಂದಲೂ ಕೂಡ ಅಂದ್ರೆ ಅರ್ಜುನಾದಿಗಳಿಂದ ಕೂಡ ಶಿಕ್ಷೆ ಅಂತಕ್ಕಂಥದ್ದನ್ನು ಮಾಡಿಸ್ತಾ ಇದ್ದಾನೆ. ಮತ್ತೆ ಧರ್ಮದಲ್ಲಿ ಜ್ಞಾನದಲ್ಲಿ ಯುಧಿಷ್ಠಿರಾದಿಗಳು ಅಂದ್ರೆ ಧರ್ಮರಾಜಾದಿಗಳು ಸಂಶಯ ಪಟ್ಟಿದ್ದು ಅಂತಕ್ಕಂಥದ್ದು ಕಂಡಿದೆ. ಯಾಕಂದ್ರೆ ಧರ್ಮರಾಜ ದ್ಯೂತ ಅಂತಕ್ಕಂಥ ನಿಂದ ಕರ್ಮದಲ್ಲಿ ತೊಡಗಿದ್ದಾನೆ. ಅದು ನಿಂದ ಕರ್ಮ, ಅದು ಕ್ಷತ್ರಿಯರಿಗೆ ವಿಹಿತವಾಗಿರ್ತಕ್ಕಂಥದ್ದಲ್ಲ. ಮತ್ತೆ ಅರ್ಜುನ ಅಂತಕ್ಕಂಥದ್ದು ಪರಮಭಾಗವತ ಧರ್ಮವಾಗಿರ್ತಕ್ಕಂಥ ಯುದ್ಧ. ಅದು ಗೊತ್ತಾಯ್ತಾ? ಅಂದ್ರೆ ಯಾರು ಪರಮಾತ್ಮನ ದ್ವೇಷಗಳಾಗಿರ್ತಕ್ಕಂಥವರು ಅವರನ್ನು ನಿಗ್ರಹ ಮಾಡಬೇಕು, ಸಜ್ಜನರನ್ನು ಕಾಪಾಡಬೇಕು. ಇದು ಯುದ್ಧ, ಅದು ಕ್ಷತ್ರಿಯರ ಪರಮಧರ್ಮ, ಪರಮಭಾಗವತ ಧರ್ಮ. ಆ ರೀತಿಯಾಗಿರ್ತಕ್ಕಂಥ ಪರಮಭಾಗವತ ಧರ್ಮವಾಗಿರ್ತಕ್ಕಂಥ ಯುದ್ಧವನ್ನೇ ಅಧರ್ಮ ಅಂತಕ್ಕಂಥದ್ದು ಆತ ಶಂಕಿಸ್ತಾ ಇದ್ದಾನೆ, ಸಂಶಯ ಪಡ್ತಾ ಇದ್ದಾನೆ. ಬರೀ ಸಂಶಯ ಪಡೋದಲ್ಲ, ಅದನ್ನ ಬೇಡವೇ ಅಂತ ಹೇಳ್ತಾ ಇದ್ದಾನೆ. ಯುದ್ಧ ಮಾಡೋದೇ ಬೇಡ ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ. ಆದ್ರೆ ಭೀಮಸೇನ ದೇವರು ಎಂದೂ ಕೂಡ ಹಾಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಂದೂ ಕೂಡ ಯುದ್ಧ ಮುಖರಾಗಿ
ಪಲಾಯನ ಮಾಡ್ತಕ್ಕಂಥವ್ರು ಎಂದೂ ಇಲ್ಲ, ಪಲಾಯನ ಮಾಡೇ ಇಲ್ಲ ಅವರು. ಅದು ಅಲ್ಲದೆ ಯುದ್ಧ ವಿಮುಖನಾಗಿರ್ತಕ್ಕಂಥ ಧರ್ಮರಾಜನನ್ನು ಕೂಡ ಯುದ್ಧ ಮಾಡತಕ್ಕಂಥ ನಿಶ್ಚಯ ಹೊಂದುವಂತೆ ಮಾಡತಕ್ಕಂಥದ್ದು ಭೀಮಸೇನ ದೇವರೇ ಅಂತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಅವರ ಭಾಗವತ ಧರ್ಮ ಅಂತಕ್ಕಂಥದ್ದು ಮಾಡಿ, ಇನ್ನು ಮುಂದೆ ಕೆಲವು ಮತ್ತೆ ಅನೇಕ ಭಾಗವತ ಧರ್ಮಗಳನ್ನ ಭೀಮಸೇನ ದೇವರು ಯಾವ ರೀತಿ ಪಾಲನೆ ಮಾಡಿದ್ದಾರೆ, ಪರಿಪೂರ್ಣವಾಗಿ ಪಾಲನೆ ಮಾಡಿದ್ದಾರೆ ಅಂತಕ್ಕಂಥ ತಿಳಿಸ್ತಾ ಇದ್ದಾರೆ. ವಿದ್ಯೋಪಜೀವನಂ ನ ಏಷಃ ಚಕಾರ ಆಪದ್ಯಪಿ ಕ್ವಚಿತ್ ಅತಃ ನ ಧರ್ಮ ನಹುಷೋ ಪ್ರತ್ಯುವಾಚ ಕಥಂಚನ. ಭೀಮಸೇನ ದೇವರು ಎಂಥ ಆಪತ್ತು ಇದ್ರೂ ಕೂಡ ವಿದ್ಯೆಯನ್ನು ಜೀವನೋಪಾಯವನ್ನಾಗಿ ಮಾಡಿಲ್ಲ. ತಮಗೆ ಹೊಂದಿರತಕ್ಕಂಥ ವಿದ್ಯೆಯನ್ನ ಉದರಂಭರಣ ಜೀವನೋಪಾಯ ಅಂತಕ್ಕಂತಾದ್ರೆ ನಮ್ಮ ಸಂಸಾರವನ್ನು ಮಾಡಲಿಕ್ಕೆ, ಜೀವನವನ್ನ ಸಾಗಿಸ್ಲಿಕ್ಕೆ, ಅದನ್ನ ಮಾಡ್ಲಿಕ್ಕೋಸ್ಕರವಾಗಿ ಎಷ್ಟೇ ಆಪತ್ತಿದ್ರೂ ಕೂಡ ತಮ್ಮ ವಿದ್ಯೆಯನ್ನ ಅಂತಕ್ಕಂಥ ಅದನ್ನ ಮಾರಿ ಅದರಿಂದ ಜೀವನವನ್ನ ನಡೆಸಿಲ್ಲ. ಆದ ಕಾರಣದಿಂದಲೇ ಯಮ ಮತ್ತು ನಹುಷರು ಪ್ರಶ್ನೆ ಅಂತಕ್ಕಂಥದ್ದು ಮಾಡಿದಾಗ ಉತ್ತರ ಅಂತಕ್ಕಂಥದ್ದು ಕೊಡ್ಲಿಲ್ಲ ಅಂತಕ್ಕಂಥ ಆಚಾರ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಆ ಪ್ರಸಂಗವನ್ನ ಸ್ವಲ್ಪ ತಿಳಿಸ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ಜ್ಞಾನವನ್ನ, ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ, ಸರಿಯಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿರತಕ್ಕಂಥವರು ಮತ್ತ ಆ ಪರಿಪೂರ್ಣ ಜ್ಞಾನವನ್ನ ಇಲ್ಲಿ ನಿರೂಪಣ ಮಾಡ್ತಾ ಇದ್ದಾರೆ. ಮಹಾಭಾರತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಭೀಮಸೇನ ದೇವರಿಗೆ ತತ್ವಜ್ಞಾನ ಪರಿಣಿತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಶ್ವರಾದಿ ಅನ್ಯತ್ರ, ಅಂದ್ರೆ ಪರಮಾತ್ಮನನ್ನ ಮತ್ತು ಲಕ್ಷ್ಮೀ ದೇವಿಯನ್ನ ಬಿಟ್ಟು ಸಮಸ್ತ ಪ್ರಪಂಚದ ಜ್ಞಾನ ಅಂತಕ್ಕಂಥದ್ದು ಕೇವಲ ಆಲೋಚನೆಯಿಂದ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾರಿಗಿದೆ, ಭೀಮಸೇನ ದೇವರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಪ್ರಶ್ನೆಗಳಿಗೆ ಅವನು ಏನು ಕೇಳಿದ, ಯಮದೇವರು ಮತ್ತು ನಹುಷ ಅಂತಕ್ಕಂಥದ್ದು ಪ್ರಶ್ನೆ ಅಂತಕ್ಕಂಥದ್ದು ಮಾಡಿದ, ಆ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಗೊತ್ತಿದ್ದಿಲ್ಲ ಅಂತಿಲ್ಲ. ಅಂದ್ರೆ ಎಲ್ಲಾ ಉತ್ತರಗಳು ಪರಿಪೂರ್ಣ ಜ್ಞಾನವಂತರಾಗಿದ್ದ, ಅಂದ್ರೆ ಪರಮಾತ್ಮನ ಬಿಟ್ಟರೆ ಇದೆ ಎಲ್ಲಾ ಜ್ಞಾನಗಳು ಪರಿಪೂರ್ಣವಾಗಿದೆ ಅಂತಕ್ಕಂಥದ್ದು ಅಂದ ಮೇಲೆ ಅದನ್ನ ಪ್ರಶ್ನೆ ಮಾಡೋರು ಯಾರು, ಯಮ ಮತ್ತು ನಹುಷ ಇವರೆಲ್ಲಿದ್ದಾರೆ, ವಾಯುದೇವರು ಇರ್ತಕ್ಕಂಥ ಇದ ಮೇಲೆ ಉತ್ತರ ನೀಡಿಲ್ಲ ಅಂತಕ್ಕಂಥದ್ದಂದ್ರೆ ಅವರಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಗೊತ್ತಿದೆ. ಇನ್ನು ಉತ್ತರ ಗೊತ್ತಿದೆ, ಯಾಕೆ ಉತ್ತರ ಗೊತ್ತಿದ್ರು ಕೂಡ ಯಾಕೆ ನೀಡಿಲ್ಲ ಅಂತಕ್ಕಂಥದ್ದಂದ್ರೆ ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಜೀವನೋಪಾಯ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಪ್ರಸಂಗದಲ್ಲಿ ಅಂದ್ರೆ, ಅವನೇನು ಹೇಳ್ತಾ ಇದ್ದಾರೆ ಆತ ಅಜಗರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಲ್ಲಿ ನಹುಷ ಏನು ಶಾಪದಿಂದ, ಋಷಿಗಳ ಶಾಪದಿಂದ ಅಜಗರ ಅಂತಕ್ಕಂಥದ್ದು ಏನು ಬಿದ್ದಿದ್ದೆ ಕೆಳಗಡೆ, ಅಜಗರ ಪ್ರಶ್ನೆ ಅಂತಕ್ಕಂಥದನ್ನ ಅದು ಏನು ಕೇಳ್ತಾ ಇದ್ದಾನೆ, ನೀನು ಉತ್ತರಿಸಿದ್ರೆ ಮಾತ್ರ ನಿನ್ನನ್ನು ಬಿಡ್ತಾ ಇದ್ದೀನಿ ಬಂಧನದಿಂದ, ಇಲ್ಲಿದ್ರೆ ಬಿಡೋದಿಲ್ಲ ಅಂತಕ್ಕಂಥ ಒಂದು ಕರಾರನ್ನು ಮುಂದಿಡ್ತಾ ಇದ್ದ. ಮತ್ತೆ ಮುಂದಕ್ಕೆ ಯಕ್ಷ ಕೂಡ ಆ ರೀತಿಯಾಗಿರ್ತಕ್ಕಂಥ ಮುಂದೆ ಪ್ರಶ್ನೆ, ಯಕ್ಷ ಪ್ರಶ್ನೆ ಅಂತ ಮುಂದೆ ಬರ್ತದೆ. ಆ ಯಕ್ಷನ ಕೂಡ ಏನ್ ಮಾಡ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದ. ಜಲಪಾನಕ್ಕೆ ಅಂತಕ್ಕಂಥದ್ದು ನೀರು ತರಲಿಕ್ಕೆ ಅಂತ ಹೋಗಿದ್ದಾರೆ ವಾಯುದೇವರು. ಹೋದಾಗ ಆ ಜಲಪಾನಕ್ಕೆ ನಿಬಂಧನೆ ಇಡ್ತಾ ಇದ್ದಾನೆ, ನೀನು ಇಲ್ಲಿ ಇದಕ್ಕೆ ಪ್ರಶ್ನೆಗಳು ನೀ ಹೇಳಿದ್ರೆ, ಈ ಉತ್ತರಕ್ಕೆ ಹೇಳಿದ್ರೆ, ಪ್ರಶ್ನೆಗಳು ಉತ್ತರ ಹೇಳಿದ್ರೆ ನಾನು ನೀರು ಕುಡಿಯೋದಕ್ಕೆ ನಿನಗೆ ಸಮ್ಮತಿಯನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದನ್ನ ನಿಬಂಧನೆ ಅಂತಕ್ಕಂಥದ್ದು ಇಡ್ತಾ ಇದ್ದ. ಆದ ಕಾರಣ ಆ ಪ್ರಶ್ನೆಗಳ ಉತ್ತರ ಅಂತಕ್ಕಂಥದ್ದು ಆದ್ರೆ ಏನಾಗ್ತದೆ, ಅವಾಗ ಪ್ರಯೋಜನ ನಾವು ಪಡೆದಂತೆ ಅಂತಕ್ಕಂಥದ್ದು, ಅಂದ್ರೆ ಸ್ವಂತವಾಗಿ ಪ್ರಯೋಜನ ಪಡೆದಂತೆ ಅಂತಕ್ಕಂಥದ್ದಾಗ್ತದೆ. ಅದಕ್ಕೆ ಏನಂತ ಕರೀತಾರೆ, ಉಪಜೀವನ ಅಂತ ಕರಿತಾ ಇದ್ದಾರೆ. ಇದು ಸರ್ವತಾ ಧರ್ಮ ಅಲ್ಲ ಅಂತಕ್ಕಂಥದ್ದೇ ಶಾಸ್ತ್ರಗಳ ಪರಿಪಾಲನೆ. ಅದನ್ನ ನಮಗ್ ಮಾಡ್ಲಿಕ್ಕೆ ಆಗುದಿಲ್ಲ ಪೂರ್ತಿ, ಅದು ಸರಿ. ಆದ್ರೆ ವಾಯುದೇವರಾಗಿರ್ತಕ್ಕಂಥ ಭೀಮಸೇನದೇವರಾಗಿರ್ತಕ್ಕಂಥವ್ರು ಎಂಥ ಆಪತ್ತಿನಲ್ಲಿ ಕೂಡ ಅವರು ಧರ್ಮ ಪಾಲನೆ ಅಂದ್ರೆ ಭಾಗವತ ಧರ್ಮವನ್ನು ಬಿಡೋದಿಲ್ಲ. ಆ ಕಾರಣದಿಂದಲೇ ಅವ್ರೇನಾಗಿದೆ, ಅವ್ರು ಉತ್ತರ ಅಂತಕ್ಕಂಥದ್ದು ಕೊಡಲಿಲ್ಲ. ಗೊತ್ತಾಯ್ತು, ಬರೇ ಕ್ಷತ್ರಿಯ ಅಲ್ಲ, ಬ್ರಾಹ್ಮಣ ಆದವನು ಕೂಡ ವಿದ್ಯೋಪಜೀವನ ಅಂತಕ್ಕಂಥದ್ದು ಮಾಡಬಾರದು ಅಂತಕ್ಕಂಥದ್ದು ಶಾಸ್ತ್ರದ ವಿಧಿ ಅಂತಕ್ಕಂಥದ್ದು ಇರೋದ್ರಿಂದ ಎರಡೂ ಪ್ರಸಂಗದಲ್ಲಿ ಕೂಡ ಅವರು ಉತ್ತರ ಅಂತಕ್ಕಂಥದ್ದು ಕೊಡ್ಲಿಲ್ಲ ಅಂತ ಅಷ್ಟೇ ತಿಳಿಬೇಕಾಗ್ಲಿ. ಅವ್ರ ಪ್ರಶ್ನೆ ಕೇಳಿದ್ರು ಇವರಿಗೆ ಆ ಉತ್ತರ ಗೊತ್ತಿಲ್ಲ ಆದ ಕಾರಣ ಅವ್ರು ಸುಮ್ಮನೆ ಇದ್ರು ಅಂತಕ್ಕಂಥದನ್ನ ಆ ರೀತಿ ತಿಳಿಬಾರ್ದು. ಯಾಕಂದ್ರೆ ಪರಮಾತ್ಮನ ಹೊರತಾಗಿ, ಲಕ್ಷ್ಮೀದೇವಿ ಹೊರತಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಅನಂತ ಜೀವರಾಶಿಗಳ ಗೊತ್ತಾಯ್ತಾ, ಅವರೆಲ್ಲರೂ ಪರಿಪೂರ್ಣವಾಗಿರ್ತಕ್ಕಂಥ ಅವರ ಕರ್ಮ, ಅವರು ನಡೆಸ್ತಕ್ಕಂಥದ್ದು, ಮಾಡತಕ್ಕಂಥದ್ದು, ಎಲ್ಲ ನಿಯಮನ ಮಾಡತಕ್ಕಂಥದ್ದು ಪ್ರತಿ ಒಂದು ಕೂಡ ಪರಮಾತ್ಮ ಅನುಗ್ರಹದಿಂದ ಅವರಿಗೆ ಪರಿಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ,
ಯುದ್ಧಕ್ಕೆ ವಿಮುಖನಾಗಿ ಬಿಟ್ಟಿದ್ದ ಧರ್ಮರಾಜ, ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದ. ಅಂತ ಒಂದು ಅರಣ್ಯ ಪರ್ವದಲ್ಲಿ ಬರ್ತದೆ. ಅದರೊಳಗೆ ಯುದ್ಧದ ಮಹತ್ವ ಅಂತಕ್ಕಂಥ ತಿಳಿಸಿ ಯಾಕೆ ಯುದ್ಧವನ್ನು ಮಾಡಬೇಕು, ಕ್ಷತ್ರಿಯರ ಕರ್ಮವಾಗಿರ್ತಕ್ಕಂಥದ್ದು ಯಾವುದು ಧರ್ಮ ಅದನ್ನ ಅವನಿಗೆ ಮುಂದೆ 12 ವರ್ಷ ಆದ್ಮೇಲೆ ಮುಂದೆ ತೊಡಗುವಂತೆ ಮಾಡಿರ್ತಕ್ಕಂಥ ಮಹಾಪ್ರಾಜ್ಞರಾಗಿರ್ತಕ್ಕಂಥವ್ರು ಯಾರು? ಭೀಮಸೇನ ದೇವರು ಅಂತ ಹೇಳ್ತಾ ಇದ್ದಾರೆ. ಕಾರಣ ಈ ರೀತಿ ಆ ಯಮಧರ್ಮನಿಗೆ ಉಪದೇಶವನ್ನು ಮಾಡಿ ಅವರು ಆ ಯುದ್ಧ ವಿಮುಖನಾಗಿರ್ತಕ್ಕಂಥ ಧರ್ಮರಾಜನಿಗೆ ಯುದ್ಧವನ್ನು ಮಾಡ್ತಕ್ಕಂಥದ್ದನ್ನ ಉಚಿತ ಅಂತಕ್ಕಂಥದನ್ನ ಗಟ್ಟಿ ಮಾಡಿರ್ತಕ್ಕಂಥ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತಕ್ಕಂಥ ಸರ್ವತ ಅಸಂಭಾವಿತ ಅಂತ ಹೇಳ್ತಾ ಇದ್ದ. ಪ್ರಸಂಗ ಯಾವ್ದು ಬರ್ತದೆ? ಮೊದಲು ನಹುಷನ ಪ್ರಸಂಗ ಅಂತ ಬರ್ತದೆ. ಬರ್ತಕ್ಕಂಥದ್ದು ಅನಂತರ ಬರ್ತಕ್ಕಂಥ ಧರ್ಮರಾಜ ಅಂತಕ್ಕಂಥದ್ದು ಯಕ್ಷನ ಅಜಗರ ಮತ್ತು ಯಕ್ಷ, ಧರ್ಮರಾಜ ಯಕ್ಷ ರೂಪದಲ್ಲಿ ಬರ್ತಾ ಇದ್ದಾನೆ. ಮೊದಲು ಬರ್ತಕ್ಕಂಥ ಪ್ರಸಂಗ ಯಾವುದು? ಮಹಾಭಾರತದೊಳಗೆ ನಹುಷ ಬರ್ತಾ ಇದ್ದಾನೆ. ನಂತರ ಬರ್ತಕ್ಕಂಥದ್ದು ಧರ್ಮ ಬರ್ತಾ ಇದೆ. ಆದ್ರೆ ಧರ್ಮ ಅಂತಕ್ಕಂಥ ನಹುಷನಿಗಿಂತ ತಾರತಮ್ಯದಲ್ಲಿ ಹೆಚ್ಚು. ಧರ್ಮ ಅಂದ್ರೆ ಯಮಧರ್ಮ ದೇವರು, ನಹುಷನಿಗಿಂತ ಹೆಚ್ಚು ತಾರತಮ್ಯದಲ್ಲಿ ಹೆಚ್ಚು ಆದ ಕಾರಣ ಮೊದಲಿಗೆ ಧರ್ಮ ನಹುಷು ಅಂತಕ್ಕಂಥದನ್ನ ಆಚಾರದ ಶ್ಲೋಕದಲ್ಲಿ ತಿಳಿಸಿದ್ದ. ಯದ್ಯಪಿ ನಹುಷ ಪ್ರಶ್ನೆ ಆದ್ಮೇಲೆ ಧರ್ಮನ ಪ್ರಶ್ನೆ, ಅಜಗರನ ಪ್ರಶ್ನೆ ಆದ್ಮೇಲೆ ಯಕ್ಷನ ಪ್ರಶ್ನೆ ಇದ್ರೂ ಕೂಡ ಇಲ್ಲಿ ಧರ್ಮರಾಜರು ಅಂದ್ರೆ ಧರ್ಮ ಅಂದ್ರೆ ಇಲ್ಲಿ ಯಮಧರ್ಮ. ಆಗ ಅಲ್ಲಿ ಆ ಯಮಧರ್ಮ ನಹುಷನಕ್ಕಿಂತಲೂ ತಾರತಮ್ಯ ದೊಡ್ಡವನಿರುವುದರಿಂದ ಧರ್ಮ ನಹುಷು ಅಂತಕ್ಕಂಥದನ್ನ ತಿಳಿತಾ ಇದ್ದ. ಮತ್ತೆ ಅಸ್ತ್ರ ಯುದ್ಧದ ಮರ್ಮ ಏನು? ಅವರ ಅಸ್ತ್ರ ಯುದ್ಧದ ಮರ್ಮ ತಿಳಿಸ್ತಾ ಇದ್ದಾರೆ. ಆಜ್ಞೆಯ ಏವ ಹರೇಹೇ ದ್ರೌಣೇಹೇ ಅಸ್ತ್ರಾಣಿ ಅಸ್ಮೈಹಿ ಅಶಾಮಯತೆ ಅದೃಶ್ಯ ಅಲಂಬು ಸಹ ಭಗ್ನು ನಾಣ್ಯತ್ರತು ಕಥಂಚನ. ಪರಮಾತ್ಮ ಆದೇಶ ಮಾಡ್ತಾ ಇದ್ದಾನೆ, ಗೊತ್ತಾಯ್ತಾ? ಅಶ್ವತ್ಥಾಮರ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಅಂತಕ್ಕಂಥದ್ದು ಮಾಡು ಅಂತಕ್ಕಂಥದ್ದು ಪರಮಾತ್ಮನ ಆದೇಶದಂತೆ ಅಶ್ವತ್ಥಾಮಾಚಾರ್ಯರ ಮೇಲೆ ಅಸ್ತ್ರಗಳನ್ನ ಪ್ರಯೋಗ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಅಲಂಬುಸ ಅಂತಕ್ಕಂಥ ಮಹಾ ದೊಡ್ಡ ರಾಕ್ಷಸನಾಗಿರ್ತಕ್ಕಂಥವನು, ಆ ರಾಕ್ಷಸನ ಮೇಲೆ ಕೂಡ ಅವನ ಮೇಲೆ ಅಸ್ತ್ರಗಳನ್ನ ಅಂತಕ್ಕಂಥದ್ದು ಪ್ರಯೋಗ ಮಾಡಿ ಅವನ ಕಣ್ಣಿಗೆ ಕಾಣಿಸಿದಂತೆ ಯುದ್ಧ ಮಾಡ್ತಾ ಇದ್ದ. ಅಂತ ಅಲಂಬುಸ ರಾಕ್ಷಸನ ಮೇಲೆ ಕೂಡ ಆ ಅಸ್ತ್ರಗಳನ್ನು ಬಿಟ್ಟು ಅವನನ್ನ ಪರಾಭವ ಅಂತ ಗಳಿಸ್ತಾ ಇದ್ದಾರೆ. ಇದನ್ನು ಬಿಟ್ರೆ, ಈ ಸಂದರ್ಭ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಯಾವ ಸಂದರ್ಭದಲ್ಲಿ ಕೂಡ ಭೀಮಸೇನ ದೇವರು ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಮಾಡಿಲ್ಲ. ಯಾಕೆ ಅಸ್ತ್ರ ಯುದ್ಧ ಮಾಡಿಲ್ಲ ಅಂತ ಹಿಂದೆ ಹೇಳಿದ್ರು ಅವರು. ಯಾಕಂದ್ರೆ ಅಸ್ತ್ರ ಯುದ್ಧ ಅಂತಂದ್ರೆ ಏನು? ಆ ದೇವತೆಗಳನ್ನ ನಾವು ಏನ್ ಮಾಡ್ಬೇಕು, ಅದರಲ್ಲಿ ಆ ಬಾಣದಲ್ಲಿ ಆಹ್ವಾನವನ್ನು ಮಾಡಿ ಅವರಿಗೆ ಪ್ರಾರ್ಥನೆ ಅಂತಕ್ಕಂಥದ್ದು ಸಲ್ಲಿಸಿ ಈ ಕಾರ್ಯವನ್ನು ಗುರಿ ಇರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬರ್ರಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು. ಆದ ಕಾರಣ ತಮ್ಮ ಬಾಹುಬಲನೇ ಇರ್ತಕ್ಕಂಥದ್ದು ಇರಬೇಕಾದ್ರೆ ಅವರನ್ನ ಆ ದೇವತೆಗಳನ್ನ ಅವರನ್ನ ಕೇಳತಕ್ಕಂಥದ್ದು ಆಹ್ವಾನ ಮಾಡತಕ್ಕಂಥದ್ದು ಇರ್ತಕ್ಕಂಥ ಪ್ರಸಂಗನೇ ಬರೋದಿಲ್ಲ. ಯಾಕಂದ್ರೆ ಆ ರೀತಿ ಬಾಹುಬಲದಿಂದ ಎಲ್ಲವನ್ನು ಸಂಹಾರ ಮಾಡತಕ್ಕಂಥ ಸಾಮರ್ಥ್ಯ ಅಂತಕ್ಕಂಥದ್ದು ಭೀಮಸೇನ ದೇವರಿಗೆ ಇರುವುದರಿಂದ, ಮತ್ತು ತಾರತಮ್ಯದಲ್ಲಿ ಕೂಡ ಅವರೆಲ್ಲರೂ ಕೂಡ ಇವರಿಗಿಂತಲೂ ಅವರಾಗಿರ್ತಕ್ಕಂಥ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಇರೋದ್ರಿಂದ ಅವರ ಮೇಲೆ ಬೇಕಾದ್ರೆ ಅವ್ರ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಕೊಡ್ಬೋದಾಗ್ಲಿ, ಆ ರೀತಿಯಾಗಿರ್ತಕ್ಕಂಥದ್ದು ನಾವು ಅದನ್ನ ಆ ಅಸ್ತ್ರದಲ್ಲಿ ಅವರನ್ನು ಆಹ್ವಾನ ಮಾಡಿ ಅವರನ್ನ ಪ್ರಾರ್ಥನೆ ಮಾಡತಕ್ಕಂಥ ಪ್ರಸಂಗ ಅಂತಕ್ಕಂಥದ್ದು ಸರ್ವಥ ಅಂತಕ್ಕಂಥದ್ದು ಅದು ಕೂಡೋದಿಲ್ಲ, ಅದು ಮಾಡೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಎರಡು ಪ್ರಸಂಗದಲ್ಲಿ ಹೇಳಿದಂತೆ ಯಾವುದು? ಒಂದು ಕರ್ಣ ಪರ್ವದ ಆರಂಭದೊಳಗೆ ಅಶ್ವತ್ಥಾಮಾಚಾರ್ಯರೊಂದಿಗೆ ಅದ್ವಿತೀಯವಾಗಿರ್ತಕ್ಕಂತಹ ಅಸ್ತ್ರ ಸಮರವನ್ನ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ಇನ್ನೊಂದು ದ್ರೋಣ ಪರ್ವದ ಕೊನೆಯ ಘಟ್ಟ, ಅದರೊಳಗೆ ಅಲಂಬುಸ ರಾಕ್ಷಸನವರೆಗೆ ಮಾಡ್ತಾ ಇದ್ದಾರೆ. ಈ ಎರಡೂ ಪ್ರಸಂಗದಲ್ಲಿ ಕೂಡ ಪರಮಾತ್ಮನೇ ಆದೇಶವನ್ನು ಮಾಡ್ತಾ ಇದ್ದಾನೆ. ಅನಿವಾರ್ಯತೆ ಎಂದಿಲ್ಲ, ಅವ್ರಿಗೆ ಕೈಲಾಗ್ಲಿಲ್ಲ, ಬಾಯುದ್ಧದಲ್ಲಿ ಕೈಲಾಗ್ಲಿಲ್ಲ, ಆದ ಕಾರಣ ಅಸ್ತ್ರವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ. ಅಸ್ತ್ರ ಅಂದ್ರೆ ನಮ್ ಪ್ರಕಾರ ಟೆಕ್ನಿಕಲ್ ಟರ್ಮ್ ಪ್ರಕಾರ ಪಿಸ್ತೂಲ್ ಅಂತ ಹೇಳ್ಬೋದು. ಏನು ಬಾಹುಬಲ ಕೈಲಾಗ್ಲಿಲ್ಲ ಪಿಸ್ತೂಲ್ ತೋರಿಸ್ಬಿಟ್ರೆ ಹೆದರ್ತಾರಲ್ಲ, ಆ ರೀತಿ ಅಂತ ತಿಳಿಯಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅದು ದೋಷ ಅಂತಕ್ಕಂಥ ಆಗಿಲ್ಲ, ಪರಮಾತ್ಮನ ಆಜ್ಞೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವರಿಬ್ಬರ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಶ್ವತ್ಥಾಮಾಚಾರ್ಯ ಯಾರು? ತ್ರಿಮೂರ್ತಿಗಳಲ್ಲಿ ಇರ್ತಕ್ಕಂಥ ಒಬ್ಬರಾಗಿರ್ತಕ್ಕಂಥ ರುದ್ರದೇವರ ಅವತಾರ ಆಗಿರ್ತಕ್ಕಂಥ ದೇವತಾ ಶ್ರೇಷ್ಠರು. ಅಂದ್ರೆ ವಾಯುದೇವರ ಆದ ಕೂಡ ಬರ್ತಕ್ಕಂಥವರೇ ಗರುಡ ಶೇಷ ರುದ್ರರಾಗಿರ್ತಕ್ಕಂಥವರು. ಆದ ಕಾರಣ ಅವರ ಮೇಲೆ ಅಸ್ತ್ರ ಪ್ರಯೋಗ ಅಂದ್ರೆ ಅಸ್ತ್ರದಿಂದ ಅವರನ್ನು ಸೋಲಿಸಿದ್ರೆ ವಾಯುಜ್ಯೋತ್ತಮತ್ವ ಅಂತಕ್ಕಂಥ ಸಾಧನೆ ಮಾಡದಂತ ಆಗ್ತಾ ಇದೆ. ಇನ್ನೊಂದು ಒಂದೇ ಆಗೋದಲ್ಲ, ಒಂದೇ ಆಯ್ತು ಅಂದ್ರೆ ಏನೋ ಒಂದು ಚಾನ್ಸ್ನೊಳಗೆ ಏನೋ ಗೆದ್ದಿದ್ದಾರೆ ಅಂತ ಆಗ್ತದೆ, ಆ ರೀತಿ ಆಗ್ಬಾರ್ದು. ಆದ ಕಾರಣ ಅಲಂಬುಸ ಅಂತಕ್ಕಂಥ ಆ ಭಯಂಕರ ರಾಕ್ಷಸನ
ಮೇಲೆ ಕೂಡ ಅವರೇನ್ ಮಾಡಿದ್ದಾರೆ, ಜಯವನ್ನು ಸಂಪಾದನೆ ಮಾಡಿದ್ದಾರೆ, ಅಸ್ತ್ರ ಯುದ್ಧ ಕೌಶಲವನ್ನ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು ಕಾರಣವಿದೆ, ಅದಕ್ಕೆ ಏನು, ಯಾಕೆ ಅಸ್ತ್ರ ಯುದ್ಧ ಮಾಡಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಯಾಕೆ ಬಂತು ಅಂತಕ್ಕಂಥ ಅಂದ್ರೆ ಅದಕ್ಕೂ ಮುಂದೆ ಕಾರಣವನ್ನು ಕೊಡ್ತಾ ಇದ್ದಾರೆ. ನಹಿ ಅಸ್ತ್ರ ಯುದ್ಧೇ ಸದೃಶೋ ದ್ರೋಣೇಹೇ ಅಸ್ತಿ ಅರ್ಜುನ ಧೃತೆ ಸರ್ವವಿತ್ವಂ ತಥೋ ಭೀಮೇ ಪ್ರದರ್ಶ್ಯತೆ ಈಶ್ವರಃ ಆದಾತ್ ಆಜ್ಞಾಂ ಅಸ್ತ್ರ ಯುದ್ಧೇ ತಥೈವ ಅಲಂಬುಸಂ ಪ್ರತಿ. ಅಸ್ತ್ರ ಯುದ್ಧದೊಳಗೆ ಅಶ್ವತ್ಥಾಮಾಚಾರಿಗೆ ಅರ್ಜುನ ಅಂತಕ್ಕಂಥದ್ದು ಬಿಟ್ಟು ಇತರ ಮೇಲೆ ಯಾರು ಸಾಟಿ ಇಲ್ಲ. ಸಾಟಿ ಅಲ್ಲಿ ತನಕ ಏನ್ ಗೊತ್ತಾಗಿದ್ದು ಜಗತ್ತಿಗೆ ಅಶ್ವತ್ಥಾಮಾಚಾರ ಮತ್ತು ಅರ್ಜುನ ಅಂತಕ್ಕಂಥ. ಆದ್ರೆ ಅಶ್ವತ್ಥಾಮಾಚಾರಿಗಿಂತ ಭೀಮಸೇವನ ಸರ್ವಜ್ಞತ್ವ ಒಂದು ಜೀವೋತ್ತಮತ್ವ ಅಂತಕ್ಕಂಥದ್ದು ತೋರಿಸ್ಕೊಡ್ಬೇಕಾಗಿದೆ. ಯಾರಿಗೆ, ಪರಮಾತ್ಮ ಇವರು ವಾಯುದೇವರು ಜೀವೋತ್ತಮರಾಗಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಕೊಡ್ಬೇಕಾಗಿದೆ. ಆದ ಕಾರಣ ಪ್ರಭುವಾಗಿರ್ತಕ್ಕಂಥ ಪರಮಾತ್ಮ ಅಶ್ವತ್ಥಾಮಾಚಾರದೊಂದಿಗೆ ಯುದ್ಧವನ್ನು ಅಸ್ತ್ರ ಯುದ್ಧವನ್ನು ಮಾಡು ಅಂತ ಹೇಳಿದ್ದಾರೆ, ಆಜ್ಞೆ ಮಾಡಿದ್ದಾನೆ. ಅದೇ ತರ ಅಲಂಬುಸ ರಾಕ್ಷಸನದೊಂದಿಗೆ ಕೂಡ ಅಸ್ತ್ರ ಯುದ್ಧ ಅಂತಕ್ಕಂಥ ಮಾಡುವಂತ ಭೀಮಸೇನ ದೇವರಿಗೆ ಪರಮಾತ್ಮನ ಆಜ್ಞೆ ಮಾಡಿದ್ದರಿಂದ ಪರಮಾತ್ಮನ ಆಜ್ಞಾಪೂರ್ವಕವಾಗಿ ಅವರು ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಮಾಡಿದ್ದಾರೆ. ಆದ ಕಾರಣ ಅಸ್ತ್ರ ಯುದ್ಧಕ್ಕೆ ಪರಮಾತ್ಮ ಆದೇಶ ನೀಡಿದ್ದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಅದು ಒಂದು. ಎರಡನೇ ಕಾರಣ ಅಂತಕ್ಕಂಥದ್ದು ಬೇರೆಯವರಲ್ಲಿ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಅವರಿಗೆ ಬಾಹುಬಲ ಇತ್ತು ಅಷ್ಟೇ ಅಂತಕ್ಕಂಥದ್ದು ಬೇರೆಯವರಿಗೆ ಒಂದು ಪ್ರತೀತಿ ಇದೆ. ಅವರಿಗೆ ಭೀಮಸೇನ ದೇವರಿಗೆ ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಅವರಿಗೆ ಅಂತಕ್ಕಂಥ ಕೆಲವರಿಗೆ ಆ ರೀತಿ ತಪ್ಪು ಕಲ್ಪನೆ ಅಂತಕ್ಕಂಥ ಕೆಲವು ಜನರಿಗೆ ಇದೆ. ಆ ಸಜ್ಜನರಾಗಿರ್ತಕ್ಕಂಥ ಆ ರೀತಿ ತಪ್ಪು ಕಲ್ಪನೆ ಇರಬಾರದು. ಭೀಮಸೇನರು ಕೂಡ ಸರ್ವಜ್ಞರಾಗಿದ್ದಾರೆ, ಅಸ್ತ್ರ ಯುದ್ಧ ಅಲ್ಲ ಎಲ್ಲಾ ಆ ಕಲೆಯಲ್ಲಿ ಕೂಡ ಎಲ್ಲದರಲ್ಲಿ ಕೂಡ ಪರಿಣಿತರಾಗಿದ್ದಾರೆ ಅಂತ ಜಗತ್ತಿಗೆ ಪರಮಾತ್ಮ ತಿಳಿಸ್ಬೇಕಾಗಿದೆ. ಆದ ಕಾರಣದಿಂದ ಏನ್ ಮಾಡ್ತಾ ಇದ್ದಾನೆ, ಅಸ್ತ್ರ ಯುದ್ಧವನ್ನು ಮಾಡುವಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾನೆ. ಮತ್ತೆ ಯಾರೋರ ಮೇಲೆ ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಮಾಡಿದ್ರೆ ಅದು ಮಹಾತ್ಮ ಅಂತಕ್ಕಂಥದ್ದು ಇರೋದಿಲ್ಲ. ಅರ್ಜುನಿಗೆ ಸರಿಸಾಟಿಯಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯಗಿಂತಲೂ ಕೂಡ ಇವರು ಶ್ರೇಷ್ಠರಾಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಾಗಿತ್ತು ಜಗತ್ತಿಗೆ. ಆದ ಕಾರಣ ಅಶ್ವತ್ಥಾಮಾಚಾರ ಮೇಲೆ ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಮಾಡಿ ಅವರನ್ನು ಪರಾಭವ ಅಂತಕ್ಕಂಥದ್ದು ಗೊಳಿಸಿದ್ದಾರೆ ಅಶ್ವತ್ಥಾಮಾಚಾರನ. ಆದ ಕಾರಣ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಭೀಮಸೇನ ದೇವರು ಅರ್ಜುನ ಮತ್ತು ಅಶ್ವತ್ಥಾಮ ಎರಡರನ್ನೂ ಮೀರಿಸಿರ್ತಕ್ಕಂಥ ಅಸ್ತ್ರಜ್ಞ ಅಂತಕ್ಕಂಥದ್ದು ಜಗತ್ತು ಅಂತಕ್ಕಂಥ ತಿಳಿಯಿದೆ ಅಂತಕ್ಕಂಥ. ಆ ರೀತಿ ಒಂದೇ ಬಾರಿ ಸಾಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಮತ್ತೆ ಒಂದು ಬಾರಿ ಅಂತ ಮಾಡಿದ್ರೆ ಏನಂತ ತಿಳ್ಕೊಂಡ್ಬಿಡ್ತಾರೆ, ಮತ್ತೆ ಏನೋ ಬಿಡ್ರಿ ಆಕಸ್ಮಿಕವಾಗಿರ್ತಕ್ಕಂಥದ್ದು. ಕ್ರಿಕೆಟ್ ನಲ್ಲಿ ಒಂದ್ಸರ್ತಿ ಅವ್ರಿಗೆ ಗೆಲ್ತಾರೆ, ಒಂದ್ಸರ್ತಿ ಇನ್ನೊಬ್ಬರಿಗೆ ಗೆಲ್ಲಿತಾರಲ್ಲ, ಆ ರೀತಿ ಅಂತಕ್ಕಂಥ ತಿಳಿದು ಬಿಡ್ತಾರೆ. ಆ ರೀತಿ ಇದು ಆಕಸ್ಮಿಕವಾಗಿರ್ತಕ್ಕಂಥದ್ದಲ್ಲ. ಅಲಂಬುಸ ಅಂತ ಅಸುರ ಶ್ರೇಷ್ಠನಾಗಿರ್ತಕ್ಕಂಥ ಅಂತ ರಾಕ್ಷಸನ ಮೇಲೆ ಕೂಡ ಆ ಅಸ್ತ್ರ ಯುದ್ಧ ಪ್ರಾವೀಣ್ಯ ಅಂತಕ್ಕಂಥ ಅದನ್ನ ತೋರಿಸ್ಬೇಕು ಅಂತ ಪರಮಾತ್ಮನ ಆದೇಶದ ಮೂಲಕವಾಗಿ ಅವರು ಆ ರೀತಿಯನ್ನು ಯುದ್ಧವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾ ಇದ್ದಾರೆ, 2 ಬಾರಿ ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಂಜೀವನ ಪರ್ವತ ನಾವೇನ್ ತಿಳ್ಕೊಂಡಿವಿ, ಒಂದೇ ಸರ್ತ ತಂದಾರ ಅಂತೀವಿ, ಹಾಗಲ್ಲ. ಸಂಜೀವನ ಪರ್ವತವನ್ನ 2 ಸರ್ತ ತಂದಿದ್ದಾರೆ ರಾಮಾಯಣದೊಳಗೆ. ಅದು ಹಿಂದೆ ನಾವು ನೋಡಿದ್ದೇವೆ, ರಾಮಾಯಣ ಪ್ರಸಂಗದಲ್ಲಿ ನೋಡಿದ್ದೇವೆ. ಆದ ಕಾರಣ ಒಂದೇ ಅದೇ ಕಾರ್ಯವನ್ನು 2 ಬಾರಿ ಅಂತಕ್ಕಂಥ ಮಾಡಿದಾಗ ಅದರಿಂದ ಏನು ಗೊತ್ತಾಗ್ತದೆ, ಇವರು ಸಂಪೂರ್ಣ ಶಕ್ತಿ ಇದೆ ಅಂತಕ್ಕಂಥ ಜ್ಞಾನ ಆಗ್ತದೆ ಅಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಅಶ್ವತ್ಥಾಮಾಚಾರ್ಯರ ಮೇಲೆ ಮತ್ತು ಅಲಂಬುಸನ ಮೇಲೆ ಅಸ್ತ್ರ ಯುದ್ಧವನ್ನು ಮಾಡ್ರಿ ಅಂತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಆಜ್ಞೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಜನರಿಗೆ ಕೂಡ ಸಾತ್ವಿಕರಾಗಿರ್ತಕ್ಕಂಥ ಜೀವರಾಶಿ ಕೂಡ ಭೀಮಸೇನ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವುಳ್ಳವರಾಗಿದ್ದಾರೆ ಎಲ್ಲಾ ವಿಷಯದಲ್ಲಿಯೂ ಅಂತಕ್ಕಂಥದನ್ನ ಆ ಜಗತ್ತಿಗೆ ತೋರಿಸ್ಬೇಕಾಗಿದೆ ಅಂತಕ್ಕಂಥದನ್ನ ಪರಮಾತ್ಮನ ಸಂಕಲ್ಪ ಪೂರ್ವಕವಾಗಿ ಆದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮಸ್ಕಾರವನ್ನು ಮಾಡಬೇಕಾದ್ರೂ ಕೂಡ ಅಲ್ಲಿ ಕೂಡ ಪರಮಾತ್ಮ ಆದೇಶ ಮಾಡ್ತಾ ಇದ್ದಾನೆ. ಯಾರಿಗೆ? ಭೀಮಸೇನ ದೇವರಿಗೆ ನಮಸ್ಕಾರ ಮಾಡುವಲ್ಲಿ ಕೂಡ ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ವಾ ನತಿಂ ಮರ್ಯಾದಾ ಸ್ಥಿತಯೇ ಅಶಾಸತೆ ಭಗವಾನ್ ಪುರುಷೋತ್ತಮ. ಮತ್ತೆ ಪರಮಾತ್ಮನ ಆಜ್ಞೆ, ದೇವತೆಗಳು ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ್ರೆ ಅಥವಾ ನಿನಗಿಂತಲೂ ಕೂಡ ವಯಸ್ಸಿನಲ್ಲಿ ಜ್ಯೇಷ್ಠರಾಗಿರ್ತಕ್ಕಂಥವರಿದ್ರೆ, ಬಂಧುತ್ವದಲ್ಲಿ ಜ್ಯೇಷ್ಠರಾಗಿರ್ತಕ್ಕಂಥವರಿದ್ರೆ, ಲೋಕ ಮರ್ಯಾದೆಗೋಸ್ಕರ ಲೋಕ ಮರ್ಯಾದೆ ಸಂರಕ್ಷಣೆಗೋಸ್ಕರ ನೀನೇನ್ ಮಾಡ್ಬೇಕು ಅಂದ್ರೆ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಪರಮಾತ್ಮ ಕೃಷ್ಣ ಅವರಿಗೆ ಭೀಮಸೇನ ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆದೇಶ ಅಂತಕ್ಕಂಥದ್ದು ಮಾಡಿದ್ದಾನಾದ ಕಾರಣ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ, ಯಾವಾಗಾದ್ರೂ ಕೂಡ ದೇವತೆಗಳು ಅಂತಕ್ಕಂಥದ್ದು ಕಾಣಿಸಿದ್ರೆ
ಅವರಿಗೆ ನಮಸ್ಕಾರ ಅಂತಕ್ಕಂಥದ್ದು ಮಾಡಿದ್ದಾರೆ. ಮತ್ತೆ ತಾಯಿಯಾಗಿರ್ತಕ್ಕಂಥ ಕುಂತಿ ದೇವಿಗೆ ನಮಸ್ಕಾರ ಅಂತಕ್ಕಂಥದ್ದು ಮಾಡಿದ್ದಾರೆ ಬಂಧುವಾಗಿರೋದ್ರಿಂದ. ಮತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ಹಾಗಾದ್ರೆ ನಮಸ್ಕಾರ ಅಂತಕ್ಕಂಥದ್ದು ಮಾಡಿದ್ರೆ ಧರ್ಮಲೋಪ ಅಂತಕ್ಕಂಥದ್ದು ಆಯ್ತು ಅಂತಕ್ಕಂಥದ್ದು ಇದನ್ನ ಶಂಕ ಅಂತಕ್ಕಂಥದ್ದು ಮಾಡಬಾರದು. ಆ ರೀತಿ ನಮಸ್ಕಾರ ಮಾಡಬೇಕಾದ್ರೂ ಕೂಡ ತಮಗಿಂತಲೂ ತಾರತಮ್ಯದಲ್ಲಿ ಅತ್ಯಂತ ಕಡಿಮೆಯಾಗಿರ್ತಕ್ಕಂಥ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಪರಮಾತ್ಮನ ಆದೇಶ ಅಂತಕ್ಕಂಥದ್ದು ಮಾಡಿದ್ದಾನೆ. ದೇವತೆಗಳಿಗೆ, ಹಿರಿಯ ಬಂಧುಗಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಮಾಡೋದ್ರಿಂದ ಜನ ನಮಸ್ಕಾರ ಮಾಡತಕ್ಕಂಥ ಧರ್ಮವನ್ನು ಜನರು ತಿಳಿಲಿ. ಯಾಕಂದ್ರೆ ದೊಡ್ಡವರೇ ನಮಸ್ಕಾರ ಅಂತಕ್ಕಂಥದ್ದು ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ, ಸಣ್ಣವ್ರು ಕೂಡ ಮಾಡೋದಿಲ್ಲ. ಆ ಕಾರಣ ನಾವು ಚಿಕ್ಕವರಿಗೆ ಹೇಳೋದಿಲ್ಲ ಏನು ಅವ್ರಿಗೆ ನಮಸ್ಕಾರವನ್ನು ಮಾಡ್ರಿ ಅಂತ. ನಮಗಿಂತ ದೊಡ್ಡವರಾದ್ರೆ ನಾವು ಮಾಡ್ತೀವಿ, ನಮ್ಮನ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಯಾವ ರೀತಿ ನಮಸ್ಕಾರ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೋ ಅದೇ ತರ ಲೋಕ ಶಿಕ್ಷಣಾರ್ಥವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಮಾಡಿದ್ದ ನಮಸ್ಕಾರಗಳನ್ನು ಮಾಡಿಲ್ಲೇನು ಪರಮಾತ್ಮ? ವಸುದೇವಾದಿಗಳಿಗೆ ತಂದೆ ತಾಯಿಗಳಿಗೆ ಪರಮಾತ್ಮ ನಮಸ್ಕಾರ ಮಾಡಿಲ್ಲೇನು? ನಾರದರು ಬಂದ್ರೆ ಮತ್ತೆ ವಸುದೇವಾದಿಗಳಿಗೆ ನಮಸ್ಕಾರ ಅಂತಕ್ಕಂಥದ್ದು ಮಾಡಿಲ್ಲೇನು? ಆದ ಕಾರಣ ಇದು ಧರ್ಮಲೋಪ ಅಂತಕ್ಕಂಥದ್ದು ಆಗೋದಿಲ್ಲ, ಇದರಿಂದ ಲೋಕ ಶಿಕ್ಷಣ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಮಾಡ್ಬೇಕಾದ್ರೂ ಕೂಡ ಯಾವ ರೀತಿ ಮಾಡ್ಬೇಕು ನಮಸ್ಕಾರ ಅದನ್ನು ತಿಳಿಸ್ತಾ ಇದ್ದೆ. ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಯಾವ ರೀತಿ ಅಂದ್ರೆ ಯಾವ ಅನುಸಂಧಾನದಿಂದ ನಾವು ನಮಸ್ಕಾರವನ್ನು ಮಾಡಬೇಕು ಅಂತಕ್ಕಂಥ ತಿಳಿಸ್ತಾ ಇದ್ದೆ. ತತ್ರಾಪಿ ವಿಷ್ಣುಮೇವ ಅಸೌ ನಮೇತ್ ನ ಅನ್ಯಂ ಕಥಂಚನ ಆಗ್ನೇಯವ ಅಸ್ತ್ರದೇವಾಂಶ್ಚ ಪ್ರೇರೆಯಾಮಾಸ ನ ಅರ್ಥನಾತೆ. ಆಗ್ಲೂ ಕೂಡ ಭೀಮಸೇನ ದೇವರು ನಮಸ್ಕಾರ ಅಂತಕ್ಕಂಥದ್ದನ್ನ ಯಾಕೆ ಯಾವ ರೀತಿ ಮಾಡ್ತಾ ಇದ್ರು, ಯಾವ ಅನುಸಂಧಾನದಿಂದ ಅವ್ರು ಮಾಡ್ತಾ ಇದ್ರು ಅಂತಕ್ಕಂತಂದ್ರೆ ಯಾರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರಲ್ಲ ಅವರೊಳಗಿರ್ತಕ್ಕಂಥ ವಿಷ್ಣುವನ್ನೇ ನಮಸ್ಕಾರವನ್ನು ಮಾಡ್ತಾ ಇದ್ರ ಅಲ್ಲಿ ಇತರಿಗಾಗಿರ್ತಕ್ಕಂಥವ್ರಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಮತ್ತೆ ಈ ಅಸ್ತ್ರಯುದ್ಧ ಮಾಡ್ಬೇಕಾದ್ರೂ ಕೂಡ ಈ ಅಸ್ತ್ರಯುದ್ಧ ಅಂದ್ರೆ ಪರಮಾತ್ಮ ಆಜ್ಞೆ ಮಾಡಿದ ಅಸ್ತ್ರಯುದ್ಧ ಮಾಡಿದ್ರು ಅಂತಂದ್ರಲ್ಲ, ಅಸ್ತ್ರಯುದ್ಧ ಮಾಡ್ಬೇಕಾದ್ರೂ ಕೂಡ ಆಗ್ನೇಯವ ಅಸ್ತ್ರದೇವ ಅಷ್ಟೇ ಪ್ರೇರೆಯಾಮಾಸ, ಅವರನ್ನು ಪ್ರೇರಣೆ ಮಾಡಿದ್ರು. ತಾವೇ ಅವರಲ್ಲಿ ನಿಂತು ದೇವತೆಗಳಿಗೆ ತಾವೇ ಪ್ರೇರಣೆ ಮಾಡಿ ಆ ಕೆಲಸವನ್ನು ಮಾಡಿದ್ರಾಗ್ಲಿ, ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡಿಲ್ಲ. ಗೊತ್ತಾಯ್ತಾ? ಆಜ್ಞೆ ಅಥವಾ ಪ್ರೇರಣೆ, ಆಜ್ಞೆ ಪ್ರೇರಣೆ, ಅಸ್ತ್ರ ದೇವತೆಗಳಿಗೆ ಆಜ್ಞೆ ಪ್ರೇರಣೆ ಅಂತಕ್ಕಂಥದ್ದು ಮಾಡಿ ಅದನ್ನ ಆ ರೀತಿಯಾಗಿರ್ತಕ್ಕಂಥ ಅಸ್ತ್ರವನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಹಿರಿಯ ಬಂಧುಗಳಿಗೆ ಗೊತ್ತಾಯ್ತಾ, ಅಂದ್ರೆ ದೇವತೆಗಳಿಗೆ ಅಥವಾ ಜ್ಯೇಷ್ಠರಾಗಿರ್ತಕ್ಕಂಥ ನಮಸ್ಕಾರ ಅಂತಕ್ಕಂಥದ್ದು ಮಾಡಬೇಕಾಗಿದ್ರು ಕೂಡ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ರು, ಅವರೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಹರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಪ್ರತ್ಯೇಕವಾಗಿ ದೇವತೆಗಳಿಗಾಗ್ಲಿ ಬಂಧುಗಳಿಗಾಗ್ಲಿ ಅಂತಕ್ಕಂಥದ್ದಿಲ್ಲ, ಶಾಸ್ತ್ರ ವಿಧಿ ಕೂಡ ಹಾಗೆ ಇರ್ತಾ ಇದೆ. ನಾವೇನ್ ನಮಸ್ಕಾರ ಮಾಡಿದ್ರು ಕೂಡ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಒಂದು. ಇನ್ನೊಂದು ಪ್ರಮಾಣ ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ ವ್ಯಕ್ತಿಗಳು ಸ್ವರೂಪದ ಶ್ರೇಷ್ಠರಾಗಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಎರಡು ತರ ವ್ಯಕ್ತಿಗಳು ಇರ್ತಾರೆ. ಒಂದು ವ್ಯಕ್ತಿಗಳು ಸ್ವರೂಪದ ಶ್ರೇಷ್ಠರಾಗಿರೋದಿಲ್ಲ, ಇನ್ನೊಂದು ವ್ಯಕ್ತಿಗಳು ಸ್ವರೂಪದ ಶ್ರೇಷ್ಠರಾಗಿರ್ತಾರೆ. ಸ್ವರೂಪದ ವಸ್ತು ವ್ಯಕ್ತಿಗಳು ಶ್ರೇಷ್ಠರಾಗಿದ್ರು ಅಂತಂದ್ರೆ ಆಗೇನ್ ಮಾಡ್ಬೇಕು ಅಂತಂದ್ರೆ ಅವರಿಗೂ ನಮಸ್ಕಾರ ಮಾಡಬೇಕು, ಅವರೊಳಗಿರ್ತಕ್ಕಂಥ ಭಗವಂತರಿಗೂ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತಾ? ಈಗ ಸ್ವಾಮಿಗಳಲ್ಲಿ ಉದಾಹರಣೆ ತಗೊಂಡು, ಸ್ವಾಮಿಗಳು ಅಂತಕ್ಕಂಥ ಅದು ಬಂದಾಗ ನಮಗಿಂತಲೂ ಅತ್ಯಂತ ಶ್ರೇಷ್ಠರಾಗಿದ್ದಾರೆ ಆದ ಕಾರಣ ಅವರಿಗೂ ನಮಸ್ಕಾರವನ್ನು ಮಾಡಬೇಕು, ಅವರೊಳಗಿರ್ತಕ್ಕಂಥ ಭಗವಂತನಿಗೂ ನಮಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ಒಂದೊಂದ್ಸರ್ತಿ ಏನ್ ಪ್ರಸಂಗ ಅಂತಕ್ಕಂಥದ್ದು ಬರ್ತದೆ ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥವ್ರು ಆ ಶ್ರೇಷ್ಠರಾಗಿರೋದಿಲ್ಲ. ಗೊತ್ತಾಯ್ತು? ಆ ರೀತಿ ಇರಬೇಕಾದ್ರೆ ಅವ ಒಳಗಿರ್ತಕ್ಕಂಥ ಭಗವಂತನಿಗೆ ಮಾತ್ರ ನಮಸ್ಕಾರವನ್ನು ಮಾಡಬೇಕು. ಈಗ ರುದ್ರದೇವರು ಮಾಡಿದ್ರಲ್ಲ, ದಕ್ಷ ಪ್ರಜಾಪತಿಗೆ ರುದ್ರದೇವರು ನಮಸ್ಕಾರವನ್ನು ಮಾಡಬೇಕಾಗಿತ್ತು ಅಂತ. ನಾವು ನಮಸ್ಕಾರ ಮಾಡ್ಬೇಕಂತ ಹೆಂಗ್ ಮಾಡ್ಬೇಕು? ಅವ್ರಿಗೆ ವ್ಯಕ್ತಿಗೆ ನಮಸ್ಕಾರ ಇಲ್ಲ ಅಲ್ಲಿ. ಯಾಕಂದ್ರೆ ರುದ್ರಗಿಂತಲೂ ಅತ್ಯಂತ ಕಡಿಮೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ. ಆ ಕಾರಣ ನಮಸ್ಕಾರ ಮಾಡಿದ ಕೂಡ ಯಾರಿಗೆ ಮಾಡ್ಬೇಕಾಗಿತ್ತು? ಅವರು ಕೇವಲ ಪರಮಾತ್ಮನಿಗೆ ಮಾತ್ರ ಮಾಡ್ಬೇಕಾಯ್ತು. ಅದಕ್ಕೆ ಕೂಡ ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥವ್ರೆ ಅವರು ತಮಗಿಂತಲೂ ಉತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರ ಒಳಗಿರ್ತಕ್ಕಂಥ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯಲ್ಲಿ ಪರಮಾತ್ಮನ ಅದನ್ನು ಕಾಣ್ತಾ ಇದ್ದಾರೆ, ಪರಮಾತ್ಮನ ಚಿಂತನೆಯಲ್ಲಿ ಇದ್ದಾರೆ, ಪರಮಾತ್ಮ ನಮಸ್ಕಾರ ಮಾಡ್ತಾ ಇದ್ದಾರೆ. ಆದ ಕಾರಣ ಇವರಿಗೆ ದಕ್ಷ ಪ್ರಜಾಪತಿ ನಮಸ್ಕಾರ ಮಾಡಲಿಲ್ಲ. ಅಕಸ್ಮಾತ್ ಮಾಡ್ತಕ್ಕಂಥ ಪ್ರಸಂಗ ಬಂದಿತ್ತು ಅಂದ್ರೆ ಆವಾಗ ಯಾರಿಗೆ ಮಾಡ್ಬೇಕಾಗಿತ್ತು? ಕೇವಲ ಅವರೊಳಗಿರ್ತಕ್ಕಂಥ ಪರಮಾತ್ಮನಿಗೆ ಮಾತ್ರ ಅಂತಕ್ಕಂಥದ್ದು ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಅಷ್ಟಾದ್ರೂ ಕೂಡ ಮಾಡ್ಬೇಕಾಗಿತ್ತಲ್ಲಂತ ಮತ್ತೆ ಪಾರ್ವತಿ ದೇವಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ತಂದೆ ಅಷ್ಟು ಅಹಂಕಾರ ಇರೋದ್ರಿಂದ ಪರಮಾತ್ಮನ ಸನ್ನಿಧಾನ ಕೂಡ ಇದ್ದಿದ್ದಿಲ್ಲ. ಯಾರಿಗೆ ನಾನು ನಮಸ್ಕಾರ ಮಾಡ್ಬೇಕಾಯ್ತು?
ನಿಮ್ಮ ತಂದೆಯೊಳಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕಾಯಿತು. ಆದ್ರೆ ಇವರು ಸರ್ವಜ್ಞರಾಗಿದ್ದಾರೆ. ಇರ್ತಕ್ಕಂಥವ್ರು ಯಾರು ರುದ್ರದೇವರಾಗಿರ್ತಕ್ಕಂಥವ್ರು ನಿಮ್ಮ ತಂದೆಯೊಳಗಿರ್ತಕ್ಕಂಥ ಆ ಕಾಲಕ್ಕೆ ಅವಾಗೇನಾಯ್ತು, ಅಹಂಕಾರ ಯುಕ್ತರಾಗಿದ್ದರಿಂದ ಪರಮಾತ್ಮನ ಸನ್ನಿಧಾನ ಕೊಡಿದ್ದಿದ್ರೆ ಆ ಕಡೆ ಅಲ್ಲಿ ನಮಸ್ಕಾರ ಮಾಡತಕ್ಕಂಥ ಪ್ರಸಂಗನೂ ಕೂಡ ಬಂದಿದ್ದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೆ. ಒಟ್ಟು ಏನು ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಮಸ್ಕಾರವನ್ನು ನಾವು ಮಾಡ್ಬೇಕು. ಯಾರಿಗೆ? ಹಿರಿಯರಾಗಿರ್ತಕ್ಕಂಥವ್ರಿಗೆ, ಜ್ಯೇಷ್ಠರಾಗಿರ್ತಕ್ಕಂಥ ಹಿರಿಯರೊಂದು ಇರ್ತಕ್ಕಂಥ ಬಂಧುಗಳಕ್ಕೆ ನಮ್ಗಿಂತ ಬಂಧು ಜ್ಯೇಷ್ಠರಾಗಿರ್ತಕ್ಕಂಥವ್ರು ಮತ್ತೆ ದೇವತೆಗಳಿಗೆ ಈ ರೀತಿಕಂತ ನಮಸ್ಕಾರ ಅಂತಕ್ಕಂಥದ್ದು ಮಾಡಿದ್ರೆ ಆಗ ಅವರು ನಮಗಿಂತಲೂ ಕೂಡ ಶ್ರೇಷ್ಠರಾಗಿರುವುದರಿಂದ ಅವರಿಗೂ ನಮಸ್ಕಾರ ಮಾಡಬೇಕು. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು. ಒಂದೊಂದು ವೇಳೆ ವ್ಯಕ್ತಿಗಳು ಸ್ವರೂಪದ ಶ್ರೇಷ್ಠರಾಗಿದ್ದಿಲ್ಲ, ನಮಗಿಂತಲೂ ಅವರರಾಗಿದ್ದರು ಅಂತಕ್ಕಂಥಾದ್ರೆ ಆಗ ಅವರ ಅಂತರ್ಯಾಮಿಗಿರ್ತಕ್ಕಂಥ ಪರಮಾತ್ಮನಿಗೆ ಮಾತ್ರ ನಮಸ್ಕಾರವನ್ನು ಮಾಡಬೇಕು ಅಂತ ನಿರ್ಣಯವನ್ನ ಇಲ್ಲಿ ಕೊಡ್ತಾ ಇದ್ದ. ಆ ಕಾರಣ ಇಲ್ಲಿ ಅಸ್ತ್ರ ಯುದ್ಧ ಅಂತಕ್ಕಂಥದ್ದು ಮಾಡ್ಬೇಕಾದ್ರೆ ಅಸ್ತ್ರ ದೇವತೆಗಳಿಗೆ ಆಜ್ಞೆ ಮಾಡಿ ಪ್ರೇರೇಪಣ ಅಂತಕ್ಕಂಥದ್ದು ಮಾಡಿ ಅದನ್ನ ಅಸ್ತ್ರವನ್ನು ಬಿಡ್ತಾ ಇದ್ದಾರಾಗ್ಲಿ, ಅವರ ಯಾಚನೆ ಅಂತಕ್ಕಂಥದ್ದು ಮಾಡಿಲ್ಲ ಅಂತ ಅಮ್ಮ ಮಾತನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಜೀವೋತ್ತಮರಾಗಿರ್ತಕ್ಕಂಥವ್ರಾದ ಕಾರಣ ಎಲ್ಲಿ ಕೂಡ ಧರ್ಮಲೋಪ ಅಂತಕ್ಕಂಥದ್ದು ಆಗಿಲ್ಲ. ಆ ಕಾರಣದಿಂದಲೇ ಅವರ ಪುಣ್ಯ ಪ್ರಾಪ್ತಿ ಆಗಿದೆ ಆಗ್ಲಿ, ಪುಣ್ಯ ಲೋಪ ಅಂತಕ್ಕಂಥದ್ದು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕೀಗ. ನಾವು ಕರ್ತವ್ಯವನ್ನು ಮಾಡ್ಬೇಕಾದ್ರೆ ಅದು ನಮಗೆ ಮಾಡ್ಲಿಕ್ಕೆ ಸುಸಾಮರ್ಥ್ಯ ಪರಮಾತ್ಮ ಸಾಮರ್ಥ್ಯ ಕೊಟ್ಟಾನೆ. ಒಂದು ಕಾರ್ಯವನ್ನ ಬೇರೆ ಯಾರ ಸಹಾಯ ಇಲ್ಲದಂತೆ ನಾವು ಮಾಡ್ಲಿಕ್ಕಂತ ಪರಮಾತ್ಮ ನಮಗೆ ಸಾಮರ್ಥ್ಯ ಅಂತಕ್ಕಂಥದ್ದು ಕೊಟ್ಟಾಗ ಅದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಆ ಕೆಲಸವನ್ನು ನಾವೇ ಮಾಡಬೇಕು. ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ, ಇದೇ ಪೂರ್ಣವಾಗಿರ್ತಕ್ಕಂಥ ಸಾಧನ, ಇದರಿಂದ ಪೂರ್ಣ ಪುಣ್ಯ ಅಂತಕ್ಕಂಥದ್ದು ಬರ್ತಾ ಇದೆ. ಅದನ್ನು ಬಿಟ್ಟು ನಮಗೆ ಯೋಗ್ಯತೆ ಕೊಟ್ಟಿದ್ರು ಕೂಡ ಯಾವ ಸಹಾಯ ಇಲ್ಲದೆ ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿದ್ರು ಕೂಡ ಅದನ್ನು ಮತ್ತೊಬ್ಬರಿಂದ ಅಂತಕ್ಕಂಥದ್ದು ಮಾಡಿಸಿದ್ರೆ ಅದು ಶ್ರೇಷ್ಠ ಧರ್ಮ ಅಂತಕ್ಕಂಥದ್ದು ಆಗೋದಿಲ್ಲ. ಅದು ಒಂದೇ ಅಲ್ಲ, ಆ ಪುಣ್ಯ ಅಂತಕ್ಕಂಥದ್ದು ಏನಿದೆ ನಮಗೆ ಬರತಕ್ಕಂಥ ಪುಣ್ಯ ಅವರಿಗೆ ಹರಿದು ಹಂಚಿ ಹೋಗ್ತಾ ಇದೆ. ಆ ಕಾರಣ ಈ ವಿಷಯವನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಆ ರೀತಿ ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಇಷ್ಟು ವಿಷಯಗಳನ್ನ ಈ ಒಂದು ಪ್ರಸಂಗದಿಂದ ತಿಳಿಸ್ತಾ ಇದ್ದಾರೆ. ಇನ್ನ ದ್ರೌಪದಿ ದೇವಿಯರ ಬಗ್ಗೆ ಅನು ಏನಂ ಏವ ತದ್ಧರ್ಮೆ ಕೃಷ್ಣ ಏಕ ಸಂಸ್ಥಿತ ಸದಾ ಧೃತರಾಷ್ಟ್ರಾದಪಿ ವರಂ ತಥೋ ತತಃ ನ ಆತ್ಮಾರ್ಥಂ ಅಗ್ರಹೀತೆ. ಭೀಮಸೇನ ದೇವರ ಅಂತರ ಆದ್ಮೇಲೆ, ಭೀಮಸೇನ ದೇವರ ಆದ್ಮೇಲೆ ಆ ರೀತಿ ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮದಲ್ಲಿ ನಿರತರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ದ್ರೌಪದಿ ದೇವಿಯರು ಅಂತ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಯಾವಾಗ ಇದ್ರ ಪ್ರಸಂಗ ಬರ್ತದೆ, ಯಾವುದು ವಸ್ತ್ರ ಚಳಿತಕ್ಕಂಥ ಪ್ರಸಂಗ ಬಂದಾಗ ವಿದುರ ಹೇಳ್ತಾನೆ, ಪ್ರತಿಭಟನೆ ಮಾಡ್ತಾನೆ. ಆದ್ಮೇಲೆ ಆಗ ಆಕೆ ಮಾನ ಕಾಪಾಡ್ತಾನೆ ಪರಮಾತ್ಮ. ಎಲ್ಲ ಆದ್ಮೇಲೆ ಅದು ನಿಂತು ಬಿಡುತ್ತೆ. ಎಲ್ಲ ಆದ್ಮೇಲೆ ಆಗ ಧೃತರಾಷ್ಟ್ರ ದ್ರೌಪದಿ ದೇವಿ 2 ವರಗಳನ್ನು ಕೇಳು ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾನೆ. ಹಾಗಾದ್ರೆ 2 ವರಗಳನ್ನು ಕೇಳಿದ್ದಾಳೆ ಹಾಗಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ತಗೊಂತಾರೆ. ಮತ್ತೆ ಆ 2 ವರಗಳನ್ನು ಕೇಳಿದ್ದಾಳೆ ಆದ ಕಾರಣ ಮತ್ತೆ ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮವನ್ನ ಆಕೆ ಹೇಗೆ ಪರಿಪಾಲನೆ ಮಾಡಿದಂತ ಆಯ್ತು ದ್ರೌಪದಿ ದೇವಿಯರು ಅಂತಕ್ಕಂಥ ಪ್ರಶ್ನೆ ತಗೊಂಡಾಗ ಅಲ್ಲಿ ಕೂಡ ಧೃತರಾಷ್ಟ್ರಾತ್ ಅಪಿ ವರಂ ತತಃ ನ ಆತ್ಮ ಅಗ್ರಹೀತೆ. ಆಗ ಧೃತರಾಷ್ಟ್ರದಿಂದ ವರನ್ನು ಕೇಳಿದ್ರು ಕೂಡ ತನಗಾಗಿ ವರವನ್ನ ಆಕೆ ಕೇಳೇ ಇಲ್ಲ. ನನಗ್ ಬೇಕು ಅಂತಕ್ಕಂಥ, ನನಗೆ ಇಂಥದ್ದು ಬೇಕು ಅಂತಕ್ಕಂಥ ವರವನ್ನ ಆಕೆ ಕೇಳೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದ. ಯಾಕಂದ್ರೆ ಆಕೆ ಸಾಕ್ಷಾತ್ ಭೀಮಸೇನ ದೇವರ ಪತ್ನಿ ಆಗಿರ್ತಕ್ಕಂಥ ಸಾಕ್ಷಾತ್ ಭಾರತೀ ದೇವಿಯರಾಗಿರ್ತಕ್ಕಂಥವ್ರು, ಭಾವಿ ಸರಸ್ವತಿ ಮುಂದೆ ಆಗ್ತಾ ಇದ್ದಾರೆ, ರುಜಿದೇವತೆಗಳಾಗಿರ್ತಕ್ಕಂಥವ್ರು. ಆ ಕಾರಣ ಉತ್ತಮವಾಗಿರ್ತಕ್ಕಂಥ ಧರ್ಮಾಚರಣೆ ಅಂತಕ್ಕಂಥದನ್ನ ಅವರು ಮಾಡೇ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಈ ಪ್ರಸಂಗದ ಬಗ್ಗೆ ತಿಳಿಸ್ತಾ ಇದ್ದಾರೆ, ಆ ಧೃತರಾಷ್ಟ್ರನ ಪ್ರಸಂಗದಲ್ಲಿ ಅಂತಕ್ಕಂಥದ್ದನ್ನು ಗೊತ್ತಾಯ್ತಾ. ಅದು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಅಮ್ಮ ದ್ರೌಪದಿ 2 ವರಗಳನ್ನು ಕೊಡ್ತಾ ಇದ್ದೀನಿ ನಾನು, ಆ ವರಗಳನ್ನು ಕೇಳು ಅಂತಕ್ಕಂಥದ್ದಂದ್ರೆ ಅದು ಧರ್ಮಲೋಪ. ಆ ವರಗಳನ್ನು ಕೇಳಿದ್ರು ಕೂಡ ಧರ್ಮಲೋಪ ಅಂತಕ್ಕಂಥದ್ದು ಆಗ್ಲಿಲ್ಲ. ಯಾಕಂದ್ರೆ ತನಗೋಸ್ಕರವಾಗಿ ವರಗಳನ್ನ ಅಂತ ಕೇಳೇ ಇಲ್ಲ. ಧರ್ಮರಾಜಾದಿಗಳಿಗೆ ಮಾತ್ರ ವರಗಳನ್ನ, ಅವರ ಒಂದು ಬಂಧನದಿಂದ ಬಿಡುಗಡೆಯಾಗಬೇಕು ಮತ್ತು ಅವರ ಸಾಮ್ರಾಜ್ಯ ಅವರಿಗೆ ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ಅಂತಕ್ಕಂಥ ಇರೋದ್ರಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆ ವರ ಕೇಳಿದ್ರು ಕೂಡ ಧರ್ಮಲೋಪ ಅಂತಕ್ಕಂಥದ್ದು ಹಾಗೇ ಇಲ್ಲ ಅಂತ ಹೇಳ್ತಾ ಇದ್ದ. ಯಾಕಂದ್ರೆ ಆ ರೀತಿ ಅಂದ್ರೆ
ನಿಜವಾಗಿರ್ತಕ್ಕಂಥ ಅವನು ವರ ಅಂತಕ್ಕಂಥ ಅದಕ್ಕೆ ಕೇಳೇಲಿ. ಯಾಕಂದ್ರೆ ದ್ಯೂತ ಅಂಬದು ಮೋಸದಿಂದ ಅಪಹರಣ ಮಾಡಿರ್ತಕ್ಕಂಥದ್ದು ನ್ಯಾಯ ಮಾರ್ಗದಿಂದ ನಾವು ಪಡಿತಾ ಇರ್ಬೇಕಾದ್ರೆ ಅದು ವರ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ರೀತಿ ಆಗಿರ್ತಕ್ಕಂಥ ಆಕೆ ಕೇಳಿ ಆ ಧರ್ಮರಾಜಾದಿಗಳಿಗೆ ಮತ್ತೆ ಆ ರೀತಿ ಸಾಮ್ರಾಜ್ಯ ಬರಲಿ ಅಂತಕ್ಕಂಥದ್ದು ಏನು ಕೇಳ್ತಾ ಇದ್ದಾಳೆ ಅದು ವರ ಅನ್ಸ್ಕೊಂಬದಿಲ್ಲ. ಯಾಕಂದ್ರೆ ಅವರ ಮೋಸದಿಂದ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಅಪಹರಣ ಅಂತಕ್ಕಂಥದ್ದು ಮಾಡಿದ್ದಾರೆ. ಜೂಜಿನಲ್ಲಿ ಅಪಹರಣ ಅಂತಕ್ಕಂಥದ್ದು ಮಾಡಿದ್ರಿಂದ ಆ ಜೂಜಿನಲ್ಲಿ ಅಪಹರಣ ಮಾಡಿದ್ದನ್ನು ಮತ್ತೆ ಹೊಂದತಕ್ಕಂಥದ್ದು ಅದು ಏನಾಗ್ತಾ ಇದೆ, ಅದು ವರ ಅಂತಕ್ಕಂಥದ್ದು ಹಂಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಮತ್ತೆ ರಾಜಸ್ತ್ರೀಯರಾಗಿರ್ತಕ್ಕಂಥವರಿಗೆ ಅಂದ್ರೆ ರಾಜನ ಹೆಂಡಂದಿರಾಗಿರ್ತಕ್ಕಂಥವರಿಗೆ 2 ವರಗಳನ್ನ ಅವ್ರಿಗೆ ಕೇಳಬಹುದು ಅಂತಕ್ಕಂಥ ಭಾಗವತ ಧರ್ಮ ವಿಹಿತವಾಗಿರ್ತಕ್ಕಂಥದ್ದು ಇರೋದ್ರಿಂದ ಅಕಸ್ಮಾತ್ ನಾವು 2 ವರಗಳನ್ನು ಕೇಳಿದ್ದಾನೆ ಅಂತ ಇಟ್ಕೊಂಡ್ರು ಕೂಡ ಅದು ಭಾಗವತ ಧರ್ಮಕ್ಕೆ ಲೋಪ ಅಂತಕ್ಕಂಥದ್ದು ಭಾರತೀ ದೇವರಿಗೆ ಅಂದ್ರೆ ದ್ರೌಪದಿ ದೇವರಿಗೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನ ಅಶಪತ್ ಧಾತರಾಷ್ಟ್ರಾಶ್ಚ ಮಹಾ ಆಪದ್ಯಪಿ ಸಾ ತತಃ ನ ವಾಚ ಮನಸ ವಾಪಿ ಪ್ರತೀಪಂ ಕೇಸವಿ ಅಚರತೆ. ಮತ್ತೆ ಎಂಥ ಆಪತ್ತಿನಲ್ಲಿ ಕೂಡ ದ್ರೌಪದಿ ದೇವಿಯರು ಆ ಧೃತರಾಷ್ಟ್ರ ಪುತ್ರನಾಗಿರ್ತಕ್ಕಂಥ ಕೌರವರನ್ನ ಶಾಪವನ್ನು ಕೊಡ್ಲಿಲ್ಲ. ಎಷ್ಟು ಒಳ್ಳೆ ಇದನ್ನ ಹೇಳ್ತಾ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಆಪತ್ತು ಹಾಕಿ ಬಂದ್ರು ಕೂಡ ದ್ರೌಪದಿ ದೇವಿಯರಿಗೆ ಧೃತರಾಷ್ಟ್ರ ಪುತ್ರನಾಗಿರ್ತಕ್ಕಂಥ ಯಾವ ಕೌರವರನ್ನು ಕೂಡ ಶಾಪ ಅಂತಕ್ಕಂಥದ್ದು ಬರೇ ಶಾಪ ಅಂತಕ್ಕಂಥದ್ದು ಮನಸ್ಸಿನಿಂದಲೂ ಕೂಡ ಮಾತಿನಿಂದ ಮನಸ್ಸಿನಿಂದ ಯಾವ ರೀತಿಯಿಂದ ಆದ್ರೂ ಕೂಡ ಶಾಪ ಅಂತಕ್ಕಂಥದ್ದು ಕೊಡ್ಲಿಲ್ಲ. ಮತ್ತೆ ಅದೇ ರೀತಿಯಾಗಿ ಮಾತಿನಿಂದಾಗ್ಲಿ ಮನಸ್ಸಿನಿಂದಾಗ್ಲಿ ಕಾಯದಿಂದಾಗ್ಲಿ ಪರಮಾತ್ಮನ ವಿರೋಧ ಅಂತಕ್ಕಂಥದ್ದು ಎಂದೂ ಕೂಡ ಆಕಿ ಮಾಡಿಲ್ಲ ದ್ರೌಪದಿ ದೇವಿಯರು. ಅದೇ ಭೀಮಸೇನದೇವರು ಯಾಕೆ ಶುದ್ಧ ಭಾಗವತ ಧರ್ಮ ನಿರತರಾಗಿದ್ದಾರೋ ಅದೇ ತರ ದ್ರೌಪದಿ ದೇವಿಯರು ಕೂಡ ಶುದ್ಧ ಭಾಗವತದ ನಿರತರಾಗಿದ್ದಾರೆ. ಕಾರಣ ವರ ಸ್ವೀಕಾರ ಮಾಡೋದು ಹೇಗೆ ನಿಷಿದ್ಧನೋ ಶುದ್ಧ ಭಾಗವತ ಧರ್ಮ ಇರ್ತಕ್ಕಂಥವರಿಗೆ ಶಾಪ ನೀಡ್ತಕ್ಕಂಥದ್ದು ಕೂಡ ಭಾಗವತ ಧರ್ಮ ನಿಷಿದ್ಧನು. ಶುದ್ಧ ಭಾಗವತ ಧರ್ಮದಲ್ಲಿ ಇರ್ತಕ್ಕಂಥವರು ಶಾಪ ಕೊಡ್ತಕ್ಕಂಥದ್ದು ಕೂಡ ನಿಷಿದ್ಧನು. ಬರೀ ವರ ಪಡೆಯೋದಲ್ಲ, ಶಾಪ ಕೊಡ್ತಕ್ಕಂಥದ್ದು ಕೂಡ ನಿಷಿದ್ಧ. ಆ ಕಾರಣ ಭೀಮಸೇನದೇವರು ಎಲ್ಲೇ ಆಗ್ಲಿ ಇಡೀ ಭಾರತದಲ್ಲಿ ಯಾರನ್ನ ಕೂಡ ಶಾಪ ಕೊಟ್ಟಿದ್ದು ಅಂತ ಇಲ್ಲವೇ ಇಲ್ಲ, ಪ್ರಸಂಗನೇ ಇಲ್ಲ ಭೀಮಸೇನದೇವರು. ಅದೇ ತರ ದ್ರೌಪದಿ ದೇವಿಯರು ಕೂಡ ಮಹಾಪತಿವ್ರತ ಸ್ಥಿರೋಮಣಿ ಆಗಿರೋದ್ರಿಂದ ಎಂತ ಆಪತ್ತಿನಲ್ಲಿ ಬಂದ್ರು ಕೂಡ ಸಂಯಮ ಅಂತಕ್ಕಂಥದ್ದು ಕಳೆದುಕೊಂಡು ಶಾಪ ಅಂತಕ್ಕಂಥದ್ದು ಕೊಟ್ಟಿದ್ದು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ರೆ ಬೇರೆ ಸ್ತ್ರೀಯರು ಗೊತ್ತಾಯ್ತಾ, ಪುರಾಣದಲ್ಲಿ ಬೇರೆ ಸ್ತ್ರೀಯರು ಶಾಪ ಕೊಟ್ಟಿರ್ತಕ್ಕಂಥ ಪುರಾಣಗಳು ವಿಫಲವಾಗಿ ನಮಗೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂತ. ಇದು ದೊಡ್ಡದಾಗಿರ್ತಕ್ಕಂಥ ಸಾಧನೆ ಯಾವುದು, ಆ ಉತ್ತಮ ಸ್ತ್ರೀಯಾಗಿರ್ತಕ್ಕಂಥ ದ್ರೌಪದ ದೇವಿಯರು ಅಂತ ಹೇಳ್ತಾ ಇದ್ದ. ಮತ್ತೆ ದುರ್ಯೋಧನಾದಿಗಳನ್ನ ಭೀಮಾದಿಗಳು ಕೊಲ್ಲಬೇಕು ಅಂತಕ್ಕಂಥದ್ದು ದ್ರೌಪದಿ ಮಾಡಿದ್ದು ಅದು ಹೇಳ್ತಾ ಇದ್ದಾಳೆ, ಅದು ಶಪಥ ಮಾಡ್ತಾ ಇದ್ದಾಳೆ, ಅದು ಶಾಪ ಅಲ್ಲ. ನನ್ನ ಗಂಡನಾಗಿರ್ತಕ್ಕಂಥ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತಾನೆ ಅಂತಕ್ಕಂಥದ್ದು ಏನು ಅಂದಾಳೆ, ಶಾಪ ಕೊಟ್ಟಲ್ಲ, ಅದು ಶಪಥ ಮಾಡ್ತಾ ಇದ್ದಾಳೆ. ನನ್ನ ಗಂಡನಿಗೆ ಅಷ್ಟು ಸಾಮರ್ಥ್ಯವಿದೆ, ನಿಮ್ಮೆಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ ಅಂತ ಶಪಥ ಮಾಡ್ತಾ ಇದ್ದಾಳಾಗ್ಲಿ, ಶಾಪ ಅಂತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದ. ಇದು ಆಕೆ ಹಿರಿಮೆಗೆ ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದ. ಅದೇ ತರ ಮಾತು ಮನಸ್ಸು ಮತ್ತು ಕಾಯ ಅದಕ್ಕೆ ಆರ್ಜವ ಅಂತ ಕರಿತಾ ಇದ್ದಾರೆ. ಆರ್ಜವ ಅಂದ್ರೆ ಏನು, ನಾವೇನು ಮನಸ್ಸಿನಾಗ ಅನ್ಕೊಂತ ಇದ್ದೀವಿ ಅದು ನಮ್ಮ ಮಾತಿನಿಂದ ಅದು ಬರ್ಬೇಕು. ಮನಸ್ಸಿನಾಗ ಅನ್ಕೊಂಡಿದ್ದು ನಮ್ಮ ಮಾತಿನಲ್ಲಿ ಬರ್ಬೇಕು. ಆ ಮನಸ್ಸು ಮಾತಿನಲ್ಲಿ ಬಂದಿದ್ದೇ ನಮ್ಮ ಕ್ರಿಯೆ ಒಳಗಿರ್ಬೇಕು. ಅದಕ್ಕೆ ಏನಂತಕ್ಕಂಥ ಆರ್ಜವ ಗುಣ, ಆರ್ಜವ ಅಂತ ಕರಿತಾ ಇದ್ದಾರೆ. ಪರಮಾತ್ಮನಿಗೆ ಒಂದು ಅನ್ನ ಸಪ್ತಾನ್ನದೊಳಗೆ ಅಂತ ಬರ್ತದೆ, ಇದ್ರೊಳಗೆ ಇಲ್ಲಿ ಹರಿಕಥಾಮೃತದೊಳಗೆ ಬರ್ತದೆ ಗೊತ್ತಾಯ್ತಾ. ಇದೇ ಜೀವ ಪ್ರಕ್ರಿಯೆ ಸಂಧಿ ಒಳಗೆ ಬರ್ತದೆ, ಪಿತೃಗಣ ಸಂಧಿ ಒಳಗೆ ಬರ್ತದೆ. ಆ ಅನ್ನ ಅಂದ್ರೆ ಒಂದೊಂದು ಪ್ರಾಣಿಗಳಿಗೆ ಒಂದು ತರ ಅನ್ನ ಇದೆ ಅಂತಕ್ಕಂಥದ್ದು ಗೊತ್ತಾಯ್ತಾ. ಆ ಹುಲ್ಲು ಮೊದಲಾಗಿರ್ತಕ್ಕಂಥ ಪಶುಗಳಾಗಿರ್ತಕ್ಕಂಥ ಅದನ್ನ, ಮತ್ತೆ ಪ್ರಾಣಿ ಹಿಂಸ ಪಶುಗಳಿಗೆ ಮಾಂಸವಾಗಿರ್ತಕ್ಕಂಥ ಅನ್ನ ಅಂತಕ್ಕಂಥ ಅನ್ನ ಇಂದ ಕೊಡಬೇಕಾದ್ರೆ ನಾವು ಅನ್ನವಾಗಿರ್ತಕ್ಕಂಥ ಅನ್ನ ನಮ್ದು ಸರಿ. ಇನ್ನು ಪರಮಾತ್ಮನಿಗೆ ಏನು ಅನ್ನ, ಆತಗೆ ನಾವು ಕೊಡ್ಬೇಕು ಅನ್ನ ಕೊಡ್ಬೇಕಲ್ಲ ಅಂತ. ಪರಮಾತ್ಮನಿಗೆ ಅನ್ನ ಯಾವ್ದಂದ್ರೆ ಆರ್ಜವ ಅಂದ್ರೆ ನಾವು ಗೊತ್ತಾಯ್ತಾ, ನಾವೇನು ಮನಸ್ಸಿನೊಳಗೆ ಅನ್ಕೊಂತೀವಿ ಅಂದ್ರೆ ಒಳ್ಳೇದು ಅಂತ ಅರ್ಥ, ಕೆಟ್ಟ ಪ್ರಶ್ನೆ ಅಲ್ಲ, ಒಳ್ಳೇದು ಅಂತಕ್ಕಂಥದ್ದು ಕಾರ್ಯ ನಾವೇನು ಮನಸ್ಸಿನ ಅನ್ಕೊಂತೀವಿ ಅದನ್ನೇ ಮಾತಿನಲ್ಲಿ ಬರಬೇಕು, ಅದೇ ಕ್ರಿಯೆಯಲ್ಲಿ ಬರಬೇಕು. ಅದೇ ನಾವು ಕೊಡ್ತಕ್ಕಂಥದ್ದು ಪರಮಾತ್ಮನಿಗೆ ಅನ್ನ. ಅದು ಸಾಧನೆ ಮಾಡ್ಲಿಕ್ಕೆ ಅತಿ ಕಷ್ಟವಾಗಿರ್ತಕ್ಕಂಥದ್ದು ಗೊತ್ತಾಯ್ತು. ನಾವೇನ್ ಅನ್ಕೊಂಡಿರ್ತೀವಿ ಅದು ಮಾತಿನಲ್ಲಿ ಬರೋದಿಲ್ಲ, ಮಾತಿನಲ್ಲಿ ಬಂದಿದ್ದು ಕಾರ್ಯದಲ್ಲಿ ಬಂದಿರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೆ.
ಆದ್ರೆ ವಾಯುದೇವರಿಗೆ ಮತ್ತೆ ಭಾರತೀ ದೇವರಿಗೆ ಆರ್ಜವ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ನಾವೇನ್ ಮಾಡ್ತಾ ಇದ್ದೀವಂದ್ರೆ ಎಷ್ಟೋ ಸರ್ತಿ ಅನ್ಕೊಂತೀವಂತೆ, ಗೊತ್ತಾಯ್ತಾ? ನಮ್ಗೆ ಅತ್ಯಂತ ಆಪತ್ತು ಬಂತು ಅಂತಕ್ಕಂಥದ್ದಂದ್ರೆ ಭಗವಂತನ ಬಗ್ಗೆನೇ ಟೀಕೆ ಮಾಡ್ತಿದ್ದೀವಂತ. ನಾವು ದ್ರೋಹವನ್ನ ನಾವು ಬಗಿತಾ ಇದ್ದೀವಿ. ದ್ರೋಹ ಅಂತಕ್ಕಂಥದ್ದೇನು? ಎಷ್ಟು ನಾವು ಪರಮಾತ್ಮನ ಸೇವೆ ಮಾಡಿವ್ರಿ, ಎಷ್ಟು ಮಾಡಿವಿ ಅಂದ್ರೆ ಅಷ್ಟು ಸೇವೆ ಮಾಡಿವಿ. ನೋಡ್ರಿ, ಎಷ್ಟು ದೇವ್ ಮಾಡಿದ್ರು ಕೂಡ ದೇವ್ರು ನಮ್ಗೆ ಹಾಗೆ ಮಾಡ್ಬಿಟ್ಟ ಅಂತ ದೇವ್ರನ್ನೇ ಬೈತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಅಂತ ಆಪತ್ತು ಅಂದ್ರೆ ದ್ರೌಪದಿ ದೇವರಿಗೆ, ಭೀಮಸೇನ ದೇವರಿಗೆ ಅವ್ರಿಗೇನು ಆಪತ್ತಿಲ್ಲ, ಆದ್ರೆ ಎಲ್ಲರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಆಪತ್ತು ಬಂದಿರತಕ್ಕಂಥದ್ದು ಅವರಿಗೆ. ಅಂತ ಆಪತ್ತಿನಲ್ಲಿ ಕೂಡ ಮಾನ ಹೋಗ್ತಕ್ಕಂಥ ಆಪತ್ತು ಬಂದರೂ ಕೂಡ ಅವ್ರೇನ್ ಮಾಡಿದ್ದಾರೆ? ಪರಮಾತ್ಮನ ನಿಂದನೆ ಮಾಡಿದ್ದಾಗ್ಲಿ, ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದಾಗ್ಲಿ, ನಮ್ಮನ್ನು ರಕ್ಷಣೆ ಮಾಡಿದಂತ ಪ್ರಾರ್ಥನೆ ಮಾಡಿದ್ದಾಗ್ಲಿ ಎಂದೂ ಕೂಡ ಅವರು ಮಾಡಿಲ್ಲ. ಮನಸ್ಸಿನಲ್ಲೂ ಮಾಡಿಲ್ಲ, ಮತ್ತೆ ಕಾಯ್ದೆಂದು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ವಸ್ತ್ರಾಭರಣಗಳಲ್ಲಿ ನಾವು ನೋಡಿವಲ್ರಿ, ಕೇಳಿದ್ದಾಳೆ ಕೈ ಮುಕ್ಕೊಂಡು, ನಾವೆಲ್ಲ ಸಿನಿಮಾದ ನೋಡ್ತಿದ್ದೀವಲ್ಲ, ಸಿನಿಮಾದೊಳಗೆ ಕೈ ಮುಕ್ಕೊಂಡು ರಕ್ಷಣೆ ಮಾಡು, ಇದು ಮಾಡು ಅಂತಕ್ಕಂಥದ್ದೆಲ್ಲ ಕೇಳಿದ್ದೀವಲ್ಲ ಅಂತಕ್ಕಂಥದ್ದಂದ್ರೆ ಅಲ್ಲಿ ಕೂಡ ಅಂತ ಆಪತ್ಕಾಲದಲ್ಲಿ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಕ್ತಿ ಗೌರವದಿಂದ ಪರಮಾತ್ಮನ ಸ್ಮರಣೆ ಮಾತ್ರ ಮಾಡಿದ್ದಾರೆ. ನಾವೆಷ್ಟು ಕೇಳಿ ತಿಳ್ಕೊಂಡ್ಬಿಡ್ತೀವಿ, ಓ ಆಕೆಗೂ ನಮ್ಮಂತೆ ಆಪತ್ತು ಬಂದ್ಬಿಟ್ಟದೆ, ಆಪತ್ತು ಬಂದಿರೋದ್ರಿಂದ ದೇವರೇ ನನ್ನ ರಕ್ಷಣೆ ಮಾಡು ಅಂತಕ್ಕಂಥದ್ದು ಕೇಳಿದ್ದಾಳೆ. ಅಲ್ಲಿ ಸ್ಪಷ್ಟವಾಗಿ ಬರಿತಾ ಇದ್ದಾರೆ. ಅಂತ ಆಪತ್ತು ವಸ್ತ್ರಾಪರಣ ಪ್ರಸಂಗದಲ್ಲಿ ಕೂಡ, ಪರಮ ಆಪತ್ಕಾಲದಲ್ಲಿ ಇಲ್ಲ ಕೂಡ ದ್ರೌಪದಿ ದೇವಿ ಭಕ್ತಿ ಗೌರವದಿಂದ ಪರಮಾತ್ಮನ ಸ್ಮರಣೆ ಮಾಡಿದ್ದಾಳಾಗ್ಲಿ, ಗೊತ್ತಾಯ್ತು? ಅಲ್ಲಿ ಕೂಡ ಸ್ವಲ್ಪ ಅತೃಪ್ತಿ, ಪರಮಾತ್ಮ ಯಾಕೆ ಹಿಂಗ್ ಮಾಡಿದ್ದಾನೆ ಅಂತಕ್ಕಂಥ ಅತೃಪ್ತಿ ಎಲ್ಲಿ ಕೂಡ ವ್ಯಕ್ತ ಅಂತಕ್ಕಂಥದ್ದು ಆಕೆ ಮಾಡೇ ಇಲ್ಲ ಅಂತ. ಅದು ಆಕೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಆ ಒಂದು ಭಾರತೀ ದೇವಿಯರ ಸಾಧನೆ, ದ್ರೌಪದಿ ದೇವಿಯರ ಸಾಧನೆ ಅಂತಕ್ಕಂಥ ಅದನ್ನೇ ಹೇಳ್ತಾ ಇದ್ದಾರೆ. ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ, ಇನ್ನೂ ಹೆಚ್ಚಾಗಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸ್ಮರಣೆ ಮಾಡಿದ್ದಾರೆ. ಪರಮಾತ್ಮ ಅಂತ ಎಲ್ಲ ಸ್ತೋತ್ರ ಇದೆ, ಗೊತ್ತಾಯ್ತಾ? ಎಲ್ಲಿ ಕೂಡ ಬಂದು ನಮ್ಮನ್ನು ಮಾಡು, ಒಂದು ಕಾಪಾಡು ಮಾಡ್ತಕ್ಕಂಥ ಇಲ್ಲಿ ಕೇವಲ ಪರಮಾತ್ಮನ ಸ್ತೋತ್ರವನ್ನ ಮಾಡಿದ್ದಾಳೆ ಭಾರತೀ ದೇವಿಯರು, ಅಂದ್ರೆ ದ್ರೌಪದಿ ದೇವಿಯರು. ಇನ್ನು ಇತರ ದೇವತೆಗಳು, ಇದು ಪೂರ್ತಿ ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮವನ್ನ ವಾಯುದೇವರಿಂದ ಭೀಮಸೇನ ದೇವರಿಗೂ ಮಾಡಿದ್ರು, ಮತ್ತೆ ಇವರಿಗೆ ಕೂಡ ಮಾಡಿದ್ರು, ದ್ರೌಪದಿ ದೇವರಿಗೆ ಮಾಡಿದ್ರು. ಅದು 3 ಅವತಾರದಲ್ಲಿ ತಗೋಬೇಕು. ಅದನ್ನ ಹನುಮ, ಭೀಮ ಮತ್ತು 3 ಅವತಾರದಲ್ಲಿ ತಗೋಬೇಕು. ಇನ್ನ ಬೇರೆ ದೇವತೆಗಳು ಅವ್ರಿಗೆ ಕೂಡ ನಮ್ಗೆ ಅನಿಸ್ತದೆ ಅವರು ಭಾಗವತ ಧರ್ಮವನ್ನು ಮಾಡಿದಾರೆ ಅಂತ ಅನಿಸ್ತದೆ. ಆದ್ರೆ ಬೇರೆ ಯಾವ ದೇವತೆಗಳು ಇಷ್ಟು ಪರಿಪೂರ್ಣವಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನವನ್ನು ಮಾಡಿ ಯಾರ್ಯಾರು ಎಲ್ಲಿ ತಪ್ಪೆ ಅದನ್ನ ಒಂದೊಂದೇ ಲಿಸ್ಟ್ ಕೊಡ್ತಾರೆ. ಯಾವ್ಯಾವ ದೇವತೆಗಳು ಎಲ್ಲಿ ಭಾಗವತ ಧರ್ಮದಲ್ಲಿ ತಪ್ಪಿದ್ದಾರೆ ಅವರು ಅಂತಕ್ಕಂಥದ್ದು. ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತೆ. ಇತರ ಭಗವದ್ಭಕ್ತರು ಅವರೇನು ಸಾಮಾನ್ಯರಲ್ಲ, ಮತ್ತೆ ಬೇರೆ ಅತ್ಯಂತ ಶ್ರೇಷ್ಠ ಭಗವದ್ಭಕ್ತರು ಆಗಿದ್ರು ಕೂಡ ಕೆಲವು ಕಡೆಗೆ ಧರ್ಮವನ್ನು ತಪ್ಪಿದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ. ಅದು ಗರುಡಶೇಷ ರುದ್ರಾದೇವಿಯಿಂದ ಶುರು ಮಾಡ್ತಾ ಇದ್ದಾರೆ. ಗರುಡಶೇಷ ರುದ್ರಾದ ಆಗಿದ್ರು ಕೂಡ ಅವರು ಅತ್ಯಂತ ಮಹಾವಿಷ್ಣುವಿನ ಭಕ್ತರೇ ಆಗಿದ್ರು ಕೂಡ ಕೆಲವು ಪ್ರಸಂಗದಲ್ಲಿ ಪರಮಾತ್ಮನ ಸಮ್ಮತವಲ್ಲದೆ ಇರ್ತಕ್ಕಂಥ, ಪರಮಾತ್ಮನ ಮೆಚ್ಚುಗೆ ಅಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಅಂದ್ರೆ ಹೇಳ್ತಾ ಇದ್ದಾರೆ. ಬಲರಾಮನ ಬಗ್ಗೆ ಮೊದಲು ಹೇಳ್ತಾರೆ. ಶಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನ ಅಭವತೆ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಶಮಂತಕಮಣಿ ಪ್ರಸಂಗ, ಅವಾಗ ಬಲರಾಮ ದೇವರು ಕೂಡ ಪರಮಾತ್ಮ ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥದನ್ನ ಮನಸ್ಸನ್ನು ಕೆಡಿಸಿಕೊಂಡು ವಿದೇಹರಾಜಕ್ಕೆ ಹೋಗ್ಬಿಟ್ಟ. ಇನ್ನು ಬ್ರಾಹ್ಮಣ ಶಿಶುರಕ್ಷಣೆ ಪ್ರಸಂಗದೊಳಗೆ ಗೊತ್ತಾಯ್ತಾ? ಬ್ರಾಹ್ಮಣ ಶಿಶುರಕ್ಷಣೆ ಪ್ರಸಂಗದಲ್ಲಿ ಕೂಡ ಬ್ರಾಹ್ಮಣನ ಆ ಮಗನ ಶಿಶುರಕ್ಷಣೆ ಅಂದ್ರೆ ಅವನ ಮಗನ ಆ ರಕ್ಷಣೆ ಪ್ರಸಂಗದಲ್ಲಿ ಕೂಡ ಅರ್ಜುನ ಪರಮಾತ್ಮನ ಅವಮಾನ ಅಂತಕ್ಕಂಥದ್ದು ಮಾಡಿದ್ದಾನೆ. ಆ ಪ್ರಸಂಗವನ್ನ ಸ್ವಲ್ಪ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಲರಾಮ ದೇವರೇ ಆದ್ರೂ ಸಾಕ್ಷಾತ್ ಶೇಷದೇವರ ಅವತಾರ ಆಗಿರ್ತಕ್ಕಂಥ ಪರಮಾತ್ಮನ ಅತ್ಯಂತ ಭಕ್ತನಾಗಿರ್ತಕ್ಕಂಥ ಅವರು ಕೂಡ ಒಂದೊಂದು ಸರ್ತೆ ಧರ್ಮದಲ್ಲಿ ತಪ್ಪಿದ್ದಾರೆ. ಏನು ಅಂದ್ರೆ ಶಮಂತಕಮಣಿಯ ಪ್ರಸಂಗ. ಶತಧನ್ಮನನ್ನ ಅಂತಕ್ಕಂಥದ್ದು ಅವನು ಏನ್ ಮಾಡಿದ, ಅವನನ್ನು ಬೆನ್ನಟ್ಟಿ ಪರಮಾತ್ಮ ಹೋಗ್ತಾ ಇದ್ದ. ಸತ್ರಾಜಿತನ್ನ ಅಂತಕ್ಕಂಥದ್ದು ಏನಿದೆ ಅವನು ಸಂಹಾರ ಮಾಡಿದ್ಮೇಲೆ ಸಂಹಾರ ಮಾಡ್ತಾ ಇದ್ದಾನೆ. ಆ ಶತಧನ್ವನನ್ನ ಬೆನ್ನಟ್ಟಿ ಬಲರಾಮ ಮತ್ತು ಕೃಷ್ಣ ಇಬ್ರು ಕೂಡ ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತಾ ಇದೆ, ಶತಧನ್ವ ಏನ್ ಮಾಡ್ತಾ ಇದ್ದಾನೆ, ಅವನ ಶತಧನ್ವ ಕುದುರೆ ಅಂತಕ್ಕಂಥ ಸತ್ತು ಹೋಗ್ತಾ ಇದೆ. ಅವನ ಕಾಲ್ನಡಿಗೆಯಿಂದ ಓಡ್ತಾ ಇದ್ದಾನೆ. ಓಡ್ತಾ ಇರಬೇಕಾದ್ರೆ ಕೃಷ್ಣ
ಆ ಬಲರಾಮನಿಗಿಂತ ಮುಂಚಿತವಾಗಿ ಹೋಗಿ ಅವನ ಹಿಂಬಾಲಿಸಿ ಆ ಶತಧನವನ್ನು ಹಿಡಿದು ಆ ಶತಧನ ಪರಮಾತ್ಮ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಸಂಹಾರ ಮಾಡಿದ ಮೇಲೆ ಅಷ್ಟೊತ್ತಿಗೆ ಬಲರಾಮ ದೇವರು ಹಿಂದಿನಿಂದ ಬರ್ತಾ ಇದ್ದಾರೆ. ಬಲರಾಮ ದೇವರು ಬಂದ್ಮೇಲೆ ಕೃಷ್ಣ ಅಂತ ಇದ್ದಾನೆ, ಏ ಬಲರಾಮ ನೋಡು, ಇವನ ಹತ್ರ ಸಮಂತಕ ಮಣಿ ಅಂತಕ್ಕಂಥದ್ದು ಇಲ್ಲೇ ಇಲ್ಲ, ಅವನ ಹತ್ರ ಇದ್ದಿದ್ದೇ ಅಲ್ಲ, ಸಮಂತಕ ಮಣಿ ಇಲ್ಲೇ ಇಲ್ಲ ಅಂತಕ್ಕಂಥದ್ದಾಗ ಬಲರಾಮ ಏನ್ ತಿಳ್ಕೊತಾ ಇದ್ದಾನಂದ್ರೆ ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ, ಇವನ ಹತ್ರ ಸಮಂತಕ ಮಣಿ ಹಿಡ್ಕೊಂಡಾನೆ, ಆ ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಹೇಳಿ ಅವನ ಮೇಲೆ ದೋಷಾರೋಪ ಅಂತಕ್ಕಂಥದ್ದು ಮಾಡಿ ಅವನ ಮೇಲೆ ಸಿಟ್ಟಾಗಿ ವಿಜಯನಗರಕ್ಕೆ ಅಂತಕ್ಕಂಥ 4 ವರ್ಷ ಹೋಗ್ಬಿಟ್ಟ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಸತ್ಯವನ್ನೇ ಹೇಳಿದ್ದಾನೆ. ಆ ಕಾರಣ ಮಣಿ ಯಾರ ಹತ್ರ ಇತ್ತು, ಅಕ್ರೂರನ ಹತ್ರ ಅಂತಕ್ಕಂಥದ್ದಿತ್ತು, ಮಣಿ ಅವನ ಹತ್ರ ಇದ್ದಿದ್ದೇ ಇಲ್ಲ, ಸರಿಯಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾನೆ. ಆದ್ರೂ ಕೂಡ ಇವನು ದೋಷವನ್ನು ಚಿಂತನೆ ಮಾಡಿದ್ದಾನೆ ಪರಮಾತ್ಮನಲ್ಲಿ. ಇದು ಬಲರಾಮನ ಪ್ರಸಂಗ ಅಂತಕ್ಕಂಥ. ಇನ್ನೊಂದು ವಿಚಿತ್ರ ಪ್ರಸಂಗ ಯಾವುದು ಅಂದ್ರೆ ಬ್ರಾಹ್ಮಣನ ಇರ್ತಕ್ಕಂಥ ಪರಮಾತ್ಮ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ನನಗೆ ನಿಮ್ಮ ಈ ಒಂದು ಕ್ಷತ್ರಿಯರಿಗೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ನನ್ನ ಹೆಂಡತಿ ಪ್ರತಿ ವರ್ಷ ಒಂದು ಆ ಶಿಶುವನ್ನು ಪ್ರಸವ ಅಂತಕ್ಕಂಥ ಅಳ್ತಾ ಇದ್ದಾಳೆ. ಶಿಶು ಪ್ರಸವ ಇನ್ನ ಅದನ್ನ ಧ್ವನಿ ಇನ್ನ ಆ ಇದ್ದಿದ್ದ ಪ್ರಸವ ಆದ ಕೂಡಲೇ ಧ್ವನಿ ಬಂದ ಕೂಡಲೇ ಶಿಶು ಮಾಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಿಲ್ಲ, ನಿಮ್ಮ ಒಂದು ಕ್ಷತ್ರಿಯದಕ್ಕೆ ಧಿಕ್ಕಾರವಿರಲಿ ಅಂತಕ್ಕಂಥಾಗ ಪರಮಾತ್ಮ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ ನಾನು ನಿನ್ನ ಕೂಸೆ ನಾನ್ ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ. ಆಗ ವಿಪ್ರ ಹೇಳ್ತಾ ಇದ್ದಾನೆ ನಿನ್ ಕೈಲಿ ಆಗ್ತದೇನಪ್ಪ ಅಂತ ಕೇಳ್ತಾ ಇದ್ದಾನೆ. ವಿಪ್ರ ಕೇಳ್ತಾ ಇದ್ದಾನೆ. ಆಗ ಉತ್ತರ ಯಾರ್ದು, ಅರ್ಜುನ ಉತ್ತರ, ನಾಯನ್ ಕೃಷ್ಣ ಅನ್ಕೊಂಡಿಯ ಅಂತ. ನಾಯನ್ ಕೃಷ್ಣ ಅನ್ಕೊಂಡಿಯ, ನೀನು ಬಲರಾಮ ಅಂತ ಅನ್ಕೊಂಡಿಯ, ನಾನು ಅರ್ಜುನ ಇದ್ದೀನಿ ಅಂತಕ್ಕಂಥದ್ದು ಅಹಂಕಾರ ಪಡ್ತಾ ಇದ್ದಾನೆ. ಅಂದ್ರೆ ಪರಮಾತ್ಮನಿಗಿಂತಲೂ ತಾನು ಶ್ರೇಷ್ಠ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದ. ಆದ ಕಾರಣ ಪರಮಾತ್ಮನ ಜೊತೆಗೆ ಸಾಮ್ಯ, ಪರಮಾತ್ಮ ನಾನು ಒಂದೇ ಅಂತಕ್ಕಂಥ ಸಾಮ್ಯ ಚಿಂತನೆ ಆಗಲಿ, ಅದಕ್ಕಿಂತಲೂ ಘೋರವಾಗಿರ್ತಕ್ಕಂಥದ್ದು ಯಾವುದು, ಉತ್ತಮನಾಗಿರ್ತಕ್ಕಂಥ ಚಿಂತನೆ ಅಂತಕ್ಕಂಥದ್ದು ಏನಿದೆ ಅದು ಆ ರೀತಿಯಾಗಿರ್ತಕ್ಕಂಥ ಭಾಗವತ ಧರ್ಮ ಅಲ್ವೇ ಅಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೆ. ಆದ ಕಾರಣ ಅಂತ ದೊಡ್ಡ ಅಪರಾಧ ಅಂತಕ್ಕಂಥದ್ದು ಮಾಡಿದ್ದಾನೆ, ಅದು ಅವನ ಪ್ರಸಂಗ ಅಂತಕ್ಕಂಥದ್ದು. ಮುಂದೆ ಅನೇಕ ಧರ್ಮ, ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ, ಗೊತ್ತಾತ, ಮತ್ತೆ ಎಲ್ಲರೂ ಕೂಡ, ಮತ್ತೆ ಸಾತ್ಯಕಿ, ಮತ್ತೆ ವಿದುರ, ಒಂದಲ್ಲ ಎಲ್ಲರೂ ಪ್ರತಿ ಒಬ್ಬರು ಕೂಡ ಎಲ್ಲೆಲ್ಲಿ ಭಾಗವತ ಧರ್ಮದಲ್ಲಿ ತಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಭೀಮಸೇನ ದೇವರು ಮತ್ತೆ ದ್ರೌಪದಿ ದೇವರು ಅವರು ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮ ನಿಷ್ಠರಾಗಿರ್ತಕ್ಕಂಥ, ಅವ್ರ ಜೊತೆಗೆ ಬ್ರಹ್ಮದೇವರು ತಗೋಬೇಕು, ಮತ್ತೆ ಸರಸ್ವತಿ ದೇವಿ ತಗೋಬೇಕು. ಒಟ್ಟು 5 ಮಂದಿ ಆಗಿರ್ತಕ್ಕಂಥ ಪರಶುಕ್ಲ ತಯಾರಾಗಿರ್ತಕ್ಕಂಥ ಯಾರು, ಲಕ್ಷ್ಮೀ ದೇವಿ ಮತ್ತೆ ಬ್ರಹ್ಮದೇವರು, ಸರಸ್ವತಿ ದೇವಿಯರು ಅವ್ರದ್ದು ಒಂದು ಗುಂಪು, ಮತ್ತೆ ಭೀಮಸೇನ ದೇವರು ಮತ್ತೆ ಇರ್ತಕ್ಕಂಥ ಒಂದು ದ್ರೌಪದಿ ದೇವಿ, ಒಟ್ಟು 3 ಮಂದಿ ಪರಶುಕ್ಲ ತ್ರೇಯರು. ಯದ್ಯಪಿ 5 ಮಂದಿ, ಆದ್ರೆ ಗುಂಪು ಪ್ರಕಾರ ಅಂತಕ್ಕಂಥ ಹೇಳಿದ್ರೆ 3 ಜನ ಆಗ್ತಾರೆ, ಗೊತ್ತಾಯ್ತಾ. ಈ ರೀತಿಯಾಗಿರ್ತಕ್ಕಂಥ ಇದನ್ನ ಉತ್ತರ ನಿರೂಪಣೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿಗೆ. ಅಂತರ್ಗತ ಶ್ರೀಕೃಷ್ಣ ನಮಸ್ಕಾರ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದ್ಯದ್ಘಟ ಕುಂಭೋಚ್ಚಾರುಪಾಟನಾದಿಕಪಡ ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತ ಹರಾದಿಧೂರ ಪ್ರದ್ಧಸ್ಪರ್ಧಂತ ಪ್ರವಿತತ ಮನಸ ಭಾವಿತಾನಾಗಿ ವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈ ವೀಸಿತುಸ್ತೆ ಸಮಂ ಪಶ್ಯಾಮುತ್ತಮೋಸ್ತು ದೂರತರತೋಪಸ್ಥಂ ರಜೋ ಯೋಷ್ಟಮಃ ಯದ್ರೋಷೋದ್ಗರ ದಕ್ಷನೇತ್ರಕುಟಿಲ ಪ್ರಾಂತೋ ಚಿತಗ್ನಿಸ್ಫುರತೆ ಸದ್ಯೋತೋಪಮುಷ್ಪುಲಿಂಗ ಭಜಿತಾ ಬ್ರಹ್ಮೇಶ ಶಕ್ರೋತ್ಕರಾಃ ಹರಿಃ ಓಂ. ಶ್ರೀಮದ್ವಿಷ್ಣುಂಗ್ರನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜಲ ಜಲ ಸತ್ವಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾಚಾರದಾಚಾರದಿಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಕಗ್ವಾ ಪ್ರೇಮ ಭಾರಂಭಾರ ಉತ್ಕಂಠಾ ಕುಂಠಕೋಲಾಲಜಲ ವಿದಾಜಸ್ಯ ದೇವಾನುರುದ್ಧ ಪ್ರಾಜ್ಞಾತ್ಮಜ್ಞಾನದೂತಾಂ ದತಮತು ಸುಮನೋ ಮೌಢರತ್ನಾಬಲೀನಾಂ ಭಕ್ತುದ್ರೇಕಾಮಗಾಢ ಪ್ರಕಟನ ಜಗತ್ಕಾರ ಸಂಘೃಷ್ಟಮಾನ ಪ್ರಾಂತ ಪ್ರಾಗ್ರಾಂಗಪೀಠೋತ್ಥಿತ ಕನಕರಜಃ ವಿಂಜನಾರಂಜಿತಾಶಾಃ ಜನ್ಮಾಧಿವ್ಯಧಿಪಾದಿ ಪ್ರತಿಹತ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಮರ್ಪಕಾಣಾಂ ಚಿರಮುದಿಚಿತಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷತ ಮನಸಾಂ ದ್ವೇಷಣಾಂ ದೋಷಕಾಣಾಂ ದೈತ್ಯಾನಾಂ ಅರ್ಥಮಂದೇ ತಮಸಿ ವಿದಿತಾಂ ಸಂಸ್ಥವೇನ ಅಸ್ತು ಶಕ್ತಃ ಅಸ್ಯಾವಿಷ್ಕರ್ತುಕಾಮಂ ಕಲಿಮಲಕಲುಷೇಸ್ಮಿಂಜನೆ ಜ್ಞಾನಮಾರ್ಗಂ ವಂದಂ ಚಂದ್ರೇಂದ್ರರುದ್ಯದ್ಯುಮುನಿಪಣಿವಯೋ ನಾಯಕಾದ್ದೈರ್ಯಹಾದ್ಯ
मध्वाक्यं मन्त्रसिद्धं किमतकुतपतो मारतस्यावतारं पातारं पारमेष्टं पदमपविपदः प्राप्तरापन्न पुंसाम् उद्यद्विद्युत् प्रचण्डां निज निजगरा व्याप्तलोकावकाशो बिभ्रद्भीमोऽभिजेयोऽभ्युदधिरकरा भङ्गदाट्यप्रकाण्डे वीरोद्धार्यं गदग्राम् अयमिह सुमतिं वायुदेवो विदध्याते अध्यात्मज्ञाननेता इति वरमहितो भूमिभूषान्मणिर्मे संसारोत्तापनित्योपशमदसतया स्नेहः साम्बुपूर प्रोद्यद्विज्ञानपद्यद्युतिमणिकिरणश्रेणि सम्पूरिताशः श्रीवत्साङ्कादिवासोच्युतदलसरलः श्रीमदानन्दतीर्थ क्षीराम्भोधिर्विविञ्जाते भवतरविवतं भूरि मे भूतिहेतुः मूर्धन्ये त्वञ्जरिर्मे दृढतरमिहते बद्धते बन्धपाश क्षेत्रे दात्रे सुखानां भजति भुवि भविष्यद्विधार्ते दिवर्त्रे अत्यन्तं सन्ततं त्वं प्रतिशपदि गेहन्त सन्तापभाजा अस्माकं भक्तिमेकां भगवतवदते माधवस्यातवायोः ताभ्रोस्नाभिशुभ्रपवमयन भो भूरि भो वृद्धिभूति ब्राजिष्टर्भूरिभूणां भवनमपि विभो वेदबभ्रे बभूवे येन ब्रोद्भ्रमस्ते भ्रमयितु शुभसं बभ्रुवद्दुभृताशान् भ्रान्तिर्भेदावमासस्थितिभयमभो बुक्षतो मायि भिक्षून् ये मुम्भजन्ते सुरमकुशुजना राजदन्ते तृतीयं भासन्ते भासुरस्ते सचरचलितैः चामरैश्चारवेषाः वैकुण्ठे कण्ठलग्नस्थिरश्चूलसत्कान्तितारुण्यलीला लावण्या पूर्णकान्ता भुजपरसुलभा देशसम्मोदसान्द्राः आनन्दान् मन्दमन्दान् ददितिः वरतः कुन्दमन्दारनन्द्या वर्ता मोदं दधाना मृतपदमृतोद्गीतकैः सुन्दरीणाम् वृन्दे रावन्त्यमुक्तीन्द्वयमगमदनाहिन्ददेवेन्द्र सेवे मौकुन्दे मन्दिरेऽस्मिन् अविरतमुदीयन्मोदिनां देवदेव उत्तप्तात् कडस्फुट्प्रकटकटकटध्वानसङ्घट्टनोद्य विद्युद्भूडस्फुलिङ्गप्रकरविकिरणोत्पादिते बाधिताङ्गान् उद्गाढं पश्यमाना कलुषितसहितः किङ्करैः परिकिरेते अन्तर्ग्रामं दैम्यान् व्यपैति भवद्वेषणो विद्वदाद्य अस्मिन्नस्मद्गुरूणाम् हरिचरणचिरध्यानसन्मङ्गलानां युष्माकं पार्श्वभूमिं धुतरणनिका सुखिसेव्यां प्रपन्नः यस्तोदास्तेषास्ते अधिभवमसुलभक्लेशन्मोकमस्त प्रायानन्दं कथञ्चिन्नावसदुतं पञ्चकस्तेति कस्ते क्षुत्क्षामान् वृक्षरक्षोरथकरणकराकृण्डभिक्षोभिताक्षान् आमग्नानन्दकुटे गुणमुखमकरैः पक्षभिर्भिक्षताङ्गान् भूयासुरमूर्तविष्टाकृमकुललेतत्क्षणक्षुप्तशक्त्या दस्त्रव्रातार्दितां स्वद्भुषोपजीते वज्रकल्पा जलूकाः मातर्मेय मातरिष्वन् पितरतलगुरो भ्रातरिष्टाप्तबन्धो स्वामिन् सर्वन्तरात्मन् नजरिजरिता जन्ममुत्यामयानां गोविन्दे देहि भक्तिं भवति च भगवन्नुज्जितां निर्निमित्तां निर्व्याजां निश्चलां सद्गुणगणभूतिं शाश्वतीं वासुदेव विष्णोरत्युत्तमत्वादखिलगुणगणैतप्रभक्तिं गरिष्ठाम् आस्तिष्ठे शीतराभ्याम् अमृतपरिवारात्मना सेवकेषु यस्सन्धत्ते विरिञ्च स्वजनविहपारं सौद्रेन्द्रपूर्वे स्वाध्यायं तारतम्यं स्फुटमवति सदा वायुरस्मद्गुरुत्वं तत्त्वज्ञाननित्यमाजा सुखैषगरोग्यता तारतम्या दादत्से मिश्रबुद्धिं त्रिदीवनिरयभूगोचरा नित्यबद्धान् तामिश्रान् धादिकाख्ये तमसिषु बहुलं दुःखे चन्नताज्ञान् विष्णोरज्ञाभिरिक्तं श्रुतिशतमितिहासादि चाकर्णयामः वन्दे हन्तं हरोमा इति मैतमहापौरुषो बाहुचारे ख्यातस्ते ग्रोपतारः सहितैः भू ब्रह्मचर्यादिधर्मैः सस्नेहानं सहस्वान् अहरहरहितं निर्धनं देहबाजाम् अम्भो मोहोभो यस्पृहैति वैतिं भक्तिमद्यापिरामे प्राक्पञ्चाशत्सहस्रैः भवितमभिधं योजनैः परमतन्त्वं यावत् सञ्जीवनाद्यो शतनिधिमधिका प्राणलङ्का मनीषैः अद्राक्येदुत्तदन्तं ततवदिगिरिमुत्पाटयन्तं गृहीत्वा आयान्तङ्के राघवाङ्गो प्रणतमपि तदै कक्षिणे त्वं हि लोकः क्षिप्तः वत्सलीलं शतमतलमते योजनानां च उच्च ताविद्विश्चारमांश्चाप्युपललल इव विग्रहबुद्ध्यात्मयातः सस्वस्थानस्थिताति स्थिरशकलशिलाजालसत्त्वेषु नष्ट छेदाङ्कः प्रागिवाभूत् कपिर्वर वपुषस्ते नमःकौशलाय दुष्ट्वा दुष्टादिपूरः स्फुटितकनकसद्वर्मदुष्टास्त्रिकूटं निष्पृष्टं हटकाद्य प्रकटतडतडा कातिशङ्को जनोऽभूत् येनाजो रावणारि प्रियनटनपटो मुष्टिदिष्टुं प्रदिष्टुं किं नेष्ठे मेषतेष्ट पदकटकतटित्कोटिभामुष्टकाष्ठः देव्याधीशप्रणीति
द्रुहिणहरवरावद्यरच्यो विघाता यासेवो दद्रे अद्रः सावजमकरो रामनामा मुकुन्दः दुष्प्रापे पारमिष्टे करतलमतुलं मूर्धविन्यस्य धन्यं तन्वन्भूयः प्रभूत प्रणयविगतभिक्षणस्वीक्षमाणः जग्नीनिग्नीरविघ्नो बहुरवलवकध्वं सनाद्येन शोचत् विप्रानक्रोशपासैः आसु विदतसुखसेकचक्राजनानां तस्मै ते देवकुर्मः कुरकुलपतये कर्मणा च प्रणामान् किन्मीरं दुर्मतीनां प्रथममतचयो निर्मणा निर्ममाथ निर्मद्दन्नत्तयत्वं विजरवरजरासन्धकायास्ति सन्धीन् युद्धेत्वं सुध्वरेव वसुमिमदवयन् विष्णुपक्षद्विलीशं यावत् प्रत्यक्षभूकं निखिलमखभुजं तर्पयामाशितासौ तावत्यायोजितुक्त्या किमवद भगवन् राजसूयास्वमेधे श्वेलाक्षीन्नट्टहासं तवरणमरिहन् उद्गदद्दामबाहो बक्षक्षौ हिन्ननेकक्षपणजुलपिसं यस्य सर्वोत्तमस्य शुश्रूषार्थं च कर्ता स्वयमयमत सम्मक्तुमानन्दतीर्थ श्रीमन्नामं समर्थ तव युवयोः पादपद्मं प्रपद्ये दृश्यन्ति मृद्रुहं मां द्युतिमनिलबलाद्रावयन्तीमविद्या विद्राविसद्यो रचनपटुमथा पाद्यविद्या समुद्रा वाग्देवी सासुविद्या द्रुमितपिता द्रौपदी रुद्रपत्न्या दिदृग्धा घ्राघभद्रात् यतु दयिता पूर्वभीमाग्नेयाते याभ्यां शुश्रूषराशीः कुरकुलजनने क्षत्रविप्रोदिताभ्यां ब्रह्माभ्यां ब्रह्मिताभ्यां चित्तसुखवपुषा कृष्णनामास्पदाभ्यां निर्भेदाभ्यां विशेषात् द्विवचनविषयाभ्याम् उभाभ्याम् अमुभ्यां तुभ्यं च क्षेमदेभ्यः सरसबिलचल्लोचनेभ्यो नमोऽस्तु गच्छन् सौगन्धिकार्तं पतितनमसः पुच्छमच्छस्य भीमः प्रोद्धर्तं नाचकत्स त्वममुरुवपुषा भीषयामास चेति पूर्णज्ञानो झसोस्ते कुरदवपुषोः श्रीमदानन्दतीर्थ क्रीडामात्रं तदेतत् प्रमदसुधियां मोहकद्वेषभाजां भक्ति कोटिरकोटिः कुटिलकटुमतिन्कुत्कटाटोपकोपां द्राक्षत्वं सत्वरत्वाच्चनदगदिया ओथयामाशिधारीन् उन्मथ्या तथ्यमित्वा वचनवचनां ततस्तान्यान् प्रायश्चः सुप्रियायै प्रियतमकुसुमं प्राणतस्मै नमस्ते देह अदुक्ता नितानाम् आदिपतिरसताम् अक्रमाद्वक्रबुद्धिः क्रुद्धः क्रोधैकवस्यः कुर्मरिवमणिमान् दुष्टिनिष्ठ्यार्थं चक्रे भूचक्रमित्या करकचमिव सतां चेतसः कष्टशास्त्रं दुस्तर्कं चक्रपाणिर्गुणगणविरहं जीवितां चाधिकृत्य तद्दुष्पेक्षानुसारात् कतिपयकुनरैः आदृतो नैरुसुष्टो ब्रह्माहं निर्गुणोऽहं विततमिदमति हेषपाषण्डवादः तद्दुक्ता भासुजाल प्रसर विशतरुद्धाः दक्ष प्रमाणा ज्वालामालाधराग्निः पवन विजयते देवतारतृतीयः आक्रोशन्तो निराशा भयविवश श्वासयाश्चिन्नदर्पा वासन्तो देशनास्थस्थितिबदकुदियां नाशमाशादशासु धावन्तो श्लीलशीला विततशपसतापा शिवाः शान्तशौर्या तद्वाक्या सिंहनादे सपदि दुश्रे वायुगोमायवस्ते त्रिष्वप्येव अवतारे श्वरिभिरपघृणं हिंसितो निर्विकारः सर्वज्ञः सर्वशक्तिः सकलगुणगणा पूर्णरूपप्रगल्भः स्वच्छः स्वच्छन्द मृत्युः सुखेषु सुजनं देवकीं चित्रमत्रा त्राता यस्य त्रिधाम जगदुदवशकं किङ्कराः शङ्कराद्याः पदच्छेद त्रिषु अपि एव अवतारेषु हरिभिः अपघृणं हिंसितः निर्विकारः सर्वज्ञः सर्वशक्तिः सकलगुणगणा पूर्णरूपप्रगल्भः स्वच्छः स्वच्छन्दमृत्युः सुखयसि सुजनं देव किं चित्रम् अत्र त्राता यस्य त्रिधाम जगत् उत वशगं किंकराः ಶಂಕರಾದ್ಯಾಹ. ಮತ್ತೆ ಅವತಾರತ್ರಯಗಳ ವೈಭವವನ್ನು ತಿಳಿಸ್ತಾ ಇದ್ದಾರೆ. ಹೇ ದೇವ ಅಂದ್ರೆ ಹೇ ವಾಯುದೇವರೇ, ತ್ರಿಷು ಅಂದ್ರೆ ಮೂರು, ತ್ರಿಷು ಅಂದ್ರೆ ಮೂರು, ಅವತಾರೇಶು ಮೂರು ಅವತಾರಗಳಲ್ಲಿಯೂ ಕೂಡ, ಅಪಿ ಮೂರು ಅವತಾರಗಳಲ್ಲಿ ಕೂಡ ನೀವು ಅರಿಬಿಹಿ ಶತ್ರುಗಳಿಂದ ನೀವು ನಿಷ್ಕರಣೆಯಿಂದ ಹಿಂಸೆ ಮಾಡಲ್ಪಟ್ಟಿದ್ದೀರಿ. ಅಂದ್ರೆ ಶತ್ರುಗಳು ನಿಮ್ಮನ್ನು ಹಿಂಸೆ ಮಾಡಿದ್ದಾರೆ. ಮೂರು ಅವತಾರಗಳಲ್ಲಿ ಕೂಡ ಶತ್ರುಗಳು ನಿಮ್ಮನ್ನ ನಿಷ್ಕರಣೆ ಹಿಂಸೆ ಮಾಡಿದರೂ ಕೂಡ ನೀವು
ನಿರ್ವಿಕಾರ ಏವ, ನಿಮಗೆ ವಿಕಾರ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅವರು ಹಿಂಸೆ ಮಾಡಿದ್ರೆ ಕೂಡ ನಿಮಗೆ ನಿರ್ವಿಕಾರರು ಏವ, ವಿಕಾರ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಮತ್ತೆ ನೀವೆಂಥವರು? ಸರ್ವಜ್ಞ, ಸರ್ವಜ್ಞರಾಗಿದ್ದೀರಿ. ಸರ್ವಶಕ್ತಿ, ಸಕಲ ಸಾಮರ್ಥ್ಯ ಉಳ್ಳವರಾಗಿದ್ದೀರಿ. ಮತ್ತೆ ಸರ್ವಜ್ಞ, ಸರ್ವಶಕ್ತಿ, ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ, ಸಕಲ ಗುಣಗಳ ಸಮೂಹವನ್ನ ತುಂಬಿರ್ತಕ್ಕಂಥದ್ದೇ ನಿಮ್ಮ ಸ್ವರೂಪ ಉಳ್ಳವರಾಗಿರ್ತಕ್ಕಂಥವ್ರು. ಮತ್ತೆ ನೀವೆಂಥವರು? ಸ್ವಚ್ಛ, ನಿರ್ಮಲರಾಗಿದ್ದೀರಿ. ಸ್ವಚ್ಛಂದ ಮೃತ್ಯು, ಇಚ್ಛಾಮರಗಳಾಗಿದ್ದೀರಿ. ಯಾವಾಗ ಅಂತಕ್ಕಂಥದ್ದು ಮರಣ ಅಂತಕ್ಕಂಥದ್ದು ಬೇಕೋ ಆ ಮರಣಗಳನ್ನು, ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸ್ವಭಾವದ, ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹದಿಂದ ಬೇರೆಯವರುಗಳು ವರದಿಂದ ಇಚ್ಛಾಮರಗಳಾಗಿದ್ರೆ, ಭೀಷ್ಮಾಚಾರ್ಯರು ಮೊದಲಾಗಿರ್ತಕ್ಕಂಥವರು ಇಚ್ಛಾಮರಣಿಗಳು. ಯಾವರಿಂದ? ಅನುಗ್ರಹದಿಂದ. ಆದ್ರೆ ಇವರು ಸ್ವಭಾವತ ಪರಮಾತ್ಮ ಅನುಗ್ರಹದಿಂದ ಸ್ವಭಾವತ ಇಚ್ಛಾಮರಣಿಗಳಾಗಿದ್ದಾರೆ. ಮತ್ತೆ ಸುಜನಂ ಸುಖಯಿಸಿ ಆನಂದ ಪಡಿಸ್ತಾ ಇದ್ದೀರಿ ನೀವು ಅಂತಕ್ಕಂಥದ್ದು. ಇದೆಲ್ಲವನ್ನು ಕೂಡ ತ್ರಿಧಾಮ ಅಂತಕ್ಕಂಥದ್ದಂದ್ರೆ, ತ್ರಿಧಾಮ ಅಂತಕ್ಕಂಥ ಪರಮಾತ್ಮನ ಒಂದು ರಕ್ಷಣೆಯಲ್ಲಿ ಅವನೇ ರಕ್ಷಕನಾಗಿದ್ದಾನೆ. ಅವನ ಆಶ್ರಿತದಿಂದ, ಅವನ ಅನುಗ್ರಹದಿಂದ ನೀವು ಏನ್ ಮಾಡಿದ್ದೀರಿ ಅಂದ್ರೆ, ಜಗದದ ವಶಗಂ, ನಿಮ್ಮ ಜಗತ್ತು ಕಂಪ್ಲೀಟ್ ವಶದಲ್ಲಿದೆ. ಇಡೀ ಪ್ರಪಂಚ ನಿಮ್ಮ 14 ಲೋಕಾತ್ಮಕವಾಗಿರ್ತಕ್ಕಂಥ ಮಹತ್ತತ್ವ ಅಲ್ಲಿ ತನಕ ಕೂಡ ಗೊತ್ತಾಯ್ತಾ, ಅಲ್ಲಿ ತನಕ ಕೂಡ ನಿಮಗೆ ವಶದಲ್ಲಿರ್ತಕ್ಕಂಥದ್ದು ಇದೆ ಜಗತ್ತು. ಮತ್ತೆ ಕಿಂಕರಾಹ ಶಂಕರಾಧ್ಯ, ಶಂಕರಾಧ್ಯ ಅಂತಂದ್ರೆ ಗರುಡ ಶೇಷ ರುದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ಕೆಳಗಿನ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮಗೆ ಕಿಂಕರರಾಗಿದ್ದಾರೆ, ನಿಮಗೆ ಸೇವಕರಾಗಿದ್ದಾರೆ ಅಂತಕ್ಕಂಥದ್ದು ಇರೋದ್ರಿಂದ ಇಂಥ ವಿಷಯದೊಳಗೆ ಆಶ್ಚರ್ಯ ಅಂತಕ್ಕಂಥದ್ದು ಏನೂ ಇಲ್ಲ. ಯಾಕಂದ್ರೆ ಅಂತ ಶಂಕರ ಆದ್ಯಗಳು ಗರುಡ ಶೇಷ ರುದ್ರಾದಿಗಳೇ ನಿಮ್ಮ ಕಿಂಕರರು ಅಂತಕ್ಕಂಥ ಆದ್ಮೇಲೆ ಇವೆಲ್ಲ ಮಾಡ್ತಕ್ಕಂಥದ್ದು ಏನಿದೆ ಆಶ್ಚರ್ಯವಾಗಿರ್ತಕ್ಕಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಅವತಾರಗಳಿಂದ ಒಟ್ಟು ಹೇಳ್ತಾ ಇದ್ದಾರೆ, 3 ಅವತಾರದಲ್ಲಿ ಕೂಡ ಶತ್ರುಗಳು ಎಷ್ಟೇ ನಿಮ್ಮನ್ನು ಹಿಂಸೆ ಮಾಡಿದ್ರು ಕೂಡ ನೀವು ವಿಕಾರವಾಗಿಲ್ಲ. ಸರ್ವಜ್ಞರಿದ್ದೀರಿ, ಸರ್ವಹಿತರಾಗಿದ್ದೀರಿ, ಸಕಲ ಗುಣಗಳಿಂದಲೂ ಕೂಡ ಪ್ರೌಢರಾಗಿದ್ದೀರಿ, ಪರಿಶುದ್ಧರಾಗಿದ್ದೀರಿ, ಇಚ್ಛಾಮೃಡಿಗಳಾಗಿದ್ದೀರಿ, ಸಜ್ಜನರನ್ನು ಆನಂದ ಪಡಿಸ್ತಾ ಇದ್ದೀರಿ. ನಿಮಗೆ ಪಾಲಕನಾಗಿರ್ತಕ್ಕಂಥವನು ಯಾರು? ಶ್ರೀಹರಿ. ಅವನ ಅನುಗ್ರಹದಿಂದ ಜಗತ್ತೆಲ್ಲವೂ ನಿಮ್ಮ ಅಧೀನವಾಗಿದ್ದೆ. ರುದ್ರದೇವರು ಮೊದಲಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಸೇವಕರಾಗಿದ್ದಾರೆ ಎಂದ ಮೇಲೆ ಆಶ್ಚರ್ಯಕರವಾಗಿರ್ತಕ್ಕಂಥದ್ದಿಲ್ಲ. ಇದೆಲ್ಲವೂ ಕೂಡ ಏನು 3 ಅವತಾರಗಳಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವರಿಗೆ ಸಾಮರ್ಥ್ಯ ಅಂತಕ್ಕಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬಲಿತಾ ಸೂಕ್ತದ ಒಂದು ಇದು ವಿವರಣೆ ಅಂತ ತಿಳಿಬಹುದು. ಆ ಬಲಿತಾ ಸೂಕ್ತದಲ್ಲಿ ಕೂಡ ವಾಯುದೇವರ ಅವತಾರಗಳ ಮೂಲ ಅವತಾರ ರೂಪಗಳಂತ ಏನ್ ಹೇಳಿದ್ರಲ್ಲ, ಅವೆಲ್ಲವೂ ಕೂಡ ಸರ್ವಜ್ಞಾತಿಗಳ ಗುಣಗಳಿಂದ ಕೂಡಿದೆ ಅಂತಕ್ಕಂಥ ಅದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ ಬಲಿತಾ ಸೂಕ್ತದಲ್ಲಿ. ಮತ್ತೆ ನ್ಯಾಯಸುದೆಯಲ್ಲಿ ಕೂಡ ಮೂಲ ರೂಪವದೇವ, ಮೂಲ ಅಂತೆಯೇ ಅವತಾರ ರೂಪದಲ್ಲಿ ಕೂಡ ಇವರು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಕೂಡ ಟೀಕರಾಯರು ತಿಳಿಸ್ತಾ ಇದ್ದಾರೆ. ಆದ್ರೆ 3 ರೂಪದಲ್ಲಿ ಕೂಡ ಸರ್ವಜ್ಞರು. ಮತ್ತೆ ಆ ರೀತಿಯಾಗಿ ಹನುಮದ್ ರೂಪದಲ್ಲಿ ಸಮುದ್ರ ಹಾರ್ತಕ್ಕಂಥ ಪ್ರಸಂಗ ಬಂತು. ಸಮುದ್ರ ಹಾರ್ತಕ್ಕಂಥ ಪ್ರಸಂಗ ಬಂದ್ರೆ ನಾನು ಅಲ್ಲಿ ಹಾರ್ತಾ ಇದ್ದೆ, ಸುಮ್ಮನೆ ಕೂತ್ಬಿಟ್ಟಿದ್ರು ಅಷ್ಟೇ. ಅವರೆಲ್ಲ ಹೇಳ್ತಾ ಇದ್ರು ನಾನು 90 ಆಡ್ತೀನಿ, 100 ಆಡ್ತೀನಿ, 20 ಆಡ್ತೀನಿ, 40 ಆಡ್ತೀನಿ, ಏನು ಸುಮ್ಮನೆ ಕೂತ್ಬಿಟ್ಟಿದ್ರು. ಅದನ್ನ ಯಾಕೆ ಹೇಳಿಲ್ಲ ಅವಾಗ ಅಂತಕ್ಕಂಥದ್ದಂದ್ರೆ, ಬೇರೆಯವರ ಅಶಕ್ತಿ ಅಂದ್ರೆ ಅವರ ಶಕ್ತಿ ಎಷ್ಟಿದೆ ಅಂತಕ್ಕಂಥ ಜಗತ್ತಿಗೆ ಗೊತ್ತಾಗಬೇಕಾಗಿದೆ. ಅವ್ರು ಹೇಳಿ ಅವ್ರವ್ರ ಶಕ್ತಿ ಎಷ್ಟದ ಅಂತ ಹೇಳಿ ಅದನ್ನ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಅದ ಕಾರಣ ಸುಮ್ಮನೆ ಇದ್ರು ಅಂತಕ್ಕಂಥ. ಆದ ಕಾರಣ ವಾಲ್ಮೀಕಿ ಋಷಿಗಳು ಅದನ್ನೇ ತಿಳಿಸ್ತಾ ಇದ್ದಾರೆ. ನೂನಂ ವ್ಯಾಕರಣಂ ಕೃಷ್ಣಮನೇನ ಬಹುಧಾ ಶ್ರುತಂ. ನೋಡ್ರಿ, ಆ ಎಲ್ಲ ವ್ಯಾಕರಣ ಗ್ರಂಥ ಗೊತ್ತಿದೆ, ಜ್ಞಾನವಿದೆ, ಎಲ್ಲ ಬಹುಶ್ರುತರಾಗಿರ್ತಕ್ಕಂಥವ್ರು. ಅಂದ್ರೆ ಬಹು ವ್ಯಾಹರತ ಅನೇನಚ ಕಿಂಚಿತ್ ಅಪಶಬ್ದ, ಒಂದು ಚೂರು ಕೂಡ ಅಪಶಬ್ದ ಅಂತಕ್ಕಂಥದ್ದಿಲ್ಲ ಅಂತಕ್ಕಂಥದ್ದು ಅನೇಕ ಗುಣಗಳನ್ನ ಅಲ್ಲಿ ರಾಮಾಯಣದೊಳಗೆ ವಾಲ್ಮೀಕಿಗಳು ಹನುಮಂತ ದೇವರ ಬಗ್ಗೆ ವರ್ಣನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಮತ್ತೆ ಸುಗ್ರೀವ ಜಾಂಬು ಮೊದಲಾಗಿರ್ತಕ್ಕಂಥವ್ರು ಕೂಡ ಅಲ್ಲಿ ಒಂದು ಬಿಲದಲ್ಲಿ ಹೋಗ್ಬಿಟ್ಟಿದ್ರು. ಆ ಬಿಲದಲ್ಲಿ ಯಥೇಷ್ಟವಾಗಿರ್ತಕ್ಕಂಥ ಹಣ್ಣು ಹಂಪಲು ನೀರು ಯಾರ ಪ್ರತಿಬಂಧಕ್ಕೆ ಏನೂ ಇದ್ದಿದ್ದಿಲ್ಲ. ಅಂದ್ಬಿಟ್ರು ಇಷ್ಟೊತ್ತಿಗಾಲ 1 ತಿಂಗಳಾಗಿ ಆಗ್ಬಿಡ್ತಾ ಬಂದಿದೆ, ವಾಪಸ್ ಹೋಗ್ಬಿಟ್ಟ ಸುಗ್ರೀವ ನಮ್ಮನ್ನ ಸಂಹಾರ ಮಾಡಿಬಿಡ್ತಾ ಇದ್ದಾನೆ, ಇಲ್ಲಿ ಆರಾಮಿದ್ದೀವಿ ನಾವು ರಾಮದೇವ್ರನ್ನ ಆತ ಹೆಂಡತಿ ಕಟ್ಕೊಂಡು ಆತ ಏನೋ ಕಳ್ಕೊಂಡಿದ್ರೆ ನಾವು ಮಾಡ್ತಕ್ಕಂಥದ್ದು ಏನಿದೆ ನಾವಿಲ್ಲೇ ಆರಾಮಾಗಿ ಇದ್ಬಿಡೋಣ ಅಂತಕ್ಕಂಥ ಅಂದಾಗ ಸುಗ್ರೀವ ಜಾಂಬು ಅಂತ ಎಲ್ಲರೂ ಕೂಡ ಅಂಗದ ಮಾತಿನಂತ ಅವರು ಕೂಡ ಅಂದ್ಬಿಡ್ತಾರೆ. ಆಯ್ತು ಹಾಗೆ ಮಾಡೋಣ ಅಂತ ಅಂದಾಗ ಅವರನ್ನ ಎಲ್ಲರಿಗೂ ಕೂಡ ಸರಿಯಾಗಿರ್ತಕ್ಕಂಥ ಆ ಒಂದು ಮಾರ್ಗದೊಳಗೆ ಅಂದ್ರೆ ರಾಮ ಕಾರ್ಯದೊಳಗೆ ಆ ವೆಚ್ಚ ತಪ್ಪಿರ್ತಕ್ಕಂಥ ಅವರನ್ನ ಮತ್ತೆ ಎಚ್ಚರಿಸಿ ಅವರಿಗೆ ಜ್ಞಾನ ಬಲಗಳನ್ನ ಪ್ರಕಾಶಪಡಿಸ್ತಕ್ಕಂಥ ಅದು ಕಾರ್ಯವನ್ನು ಕೂಡ ಹನುಮಂತ ದೇವರೇ ನೀವು ಮಾಡಿದ್ದೀರಿ ಅಂತಕ್ಕಂಥ.
ಮತ್ತೆ ಸಂಜೀವನ ಪ್ರಸಂಗದಲ್ಲಿ ಕೂಡ ಅಜ್ಞಾನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅಜ್ಞಾನವಿರಲಿಲ್ಲ. ಅದು ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಯಾರೋ ಒಂದು ಹೇಳ್ತಾರೆ, ಅಲ್ಲಿ ಹೋಗಿದ್ರು ಆ ರೀತಿಯಾಗಿರ್ತಕ್ಕಂಥದ್ದು ಅವರಿಗೆ ಇದು ಯಾವುದು ಇದರೊಳಗೆ ಸಂಜೀವನ ಪರ್ವತದೊಳಗೆ ಇದು ಯಾವ್ದು ಔಷಧ ಅಲ್ಲ ಅಂತ ಅವ್ರಿಗೆ ಅಜ್ಞಾನ ಬಂತು ಅಂತ ಕೆಲವರು ಟೀಕೆ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಆದ ಕಾರಣ ಎಲ್ಲವನ್ನು ತಂದಿರು ಅಂತಕ್ಕಂಥದ್ದು ಬರ್ತದೆ. ಅವರು ಅದು ಸರಿಯಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಇವರಿಗೆ ಸೇವೆ ಮಾಡಲಿಲ್ಲ, ಸೇವೆ ಒದಗಿಸ್ಲಿಲ್ಲ. ಅವ್ರು ಹೋದ್ಕೂಳೆ ವಾಯುದೇವರಂತ ಇವರು ತಿಳ್ಕೊಂಡು ಅವ್ರೇನ್ ಮಾಡ್ಬೇಕಾಗಿತ್ತು, ನಮ್ಮನ್ನು ಕರ್ಕೊಂಡು ಹೋಗ್ರಿ, ರಾಮದೇವ್ರ ಸೇವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ರಿ, ರಾಮದೇವ್ರಿಗೆ ಉಪಯೋಗ ಆಗ್ತದೆ ನಮ್ಮ ಔಷಧಗಳೆಲ್ಲ ಅಂತ ಅವರು ಸೇವೆ ಮಾಡ್ಲಿಕ್ಕೆ ಒಪ್ಪಿಗಳಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಚಿಟ್ಟಿಯಿಂದ ಅವ್ರೇನ್ ಮಾಡಿದ್ರು, ಪರ್ವತವನ್ನೇ ತಂದ್ರಾಗ್ಲಿ ಅವ್ರಿಗೆ ಅಜ್ಞಾನಾದಿಗಳು ಇದು ಔಷಧ ಹೌದೋ ಅಲ್ಲ ಅಂತಕ್ಕಂಥ ಅಜ್ಞಾನಾದಿಗಳು ಅವರಿಗೆ ಇಲ್ಲ ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಅವ್ರು ಅಂತರಿತ ಆಗ್ಬಿಟ್ರಂತವ್ರೆಲ್ಲ ಆ ದೇವತೆಗಳು. ನಮ್ಗೇನಾಗ್ತದೋ ಗಾಬರಿಯಾಗಿ ಅಂತರಿತ ಆಗ್ಬಿಟ್ರು. ಆಗಿದ್ದಕ್ಕೆ ಅದನ್ನೇ ಹೊತ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ. ಮತ್ತೆ ಭೀಮಸೇನ ದೇವರ ಸಾರ್ವಜ್ಞಾತ್ಮಕಂತಕ್ಕಂಥದ್ದು ಕೂಡ ಈಗ ಹೇಳಿದ್ವಲ್ಲ, ಅಜಗರ ಪ್ರಸಂಗ ಯಜ್ಞ ಪ್ರಸಂಗದೊಳಗೆ ಅವ್ರೇನು ಉತ್ತರ ಅಂತಕ್ಕಂಥದ್ದು ಕೊಡ್ಲಿಲ್ಲಲ್ಲ, ವಿದ್ಯೋಪಜೀವನ ಎಂದೂ ಕೂಡ ಮಾಡಬಾರದು ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಆ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಉದ್ಯೋಗ ಪರ್ವತದಲ್ಲಿ ಕೃಷ್ಣನ ಆ ಭೀಮಸೇನ ದೇವರ ಸಾಮರ್ಥ್ಯವನ್ನ ಪರಮಾತ್ಮನ ವರ್ಣನ ಮಾಡ್ತಾ ಇದ್ದಾನೆ. ಯಚ್ಚಿಂಚಾತ್ಮನೆ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಶಾಸ್ತ್ರಗುಣ ಪತಿ ಏತತೆ ತ್ವಯಿ ಸಂಭಾವಯಾಮಿ ಅಹಂ ಅಂತಕ್ಕಂಥ ಪರಮಾತ್ಮನ ಪ್ರಶಂಸೆ ಮಾಡಿದ್ದಾನೆ. ಅಂತ ಭೀಮಸೇನ ದೇವರು ಈ ಸಮಸ್ತ ಜಡಚೇತನಾತ್ಮಕವಾಗಿರ್ತಕ್ಕಂಥ ಇಡೀ ವಿಶ್ವ ಏನದೆ, 14 ಲೋಕಾತ್ಮಕವಾಗಿರ್ತಕ್ಕಂಥ ವಿಶ್ವ ಏನದೆ, ತಮ್ಮ ಬಾಹುಗಳಿಂದಲೇ ಚಪ್ಪಾಳೆ ಹಾಕಿಬಿಡ್ತಾರೆ, ಪ್ರೆಸ್ ಮಾಡಿಬಿಡ್ತಾರೆ. ಅಷ್ಟು ಸಾಮರ್ಥ್ಯ ವಾಯುದೇವರಿಗೆ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಮತ್ತೆ ನಾರಾಯಣಸ್ತ್ರ ಪ್ರಸಂಗ ಮುಂದೆ ಬರ್ತದೆ. ಆ ನಾರಾಯಣಸ್ತ್ರ ಪ್ರಸಂಗದಲ್ಲಿ ಕೂಡ ಪರಮಾತ್ಮನ ಆಜ್ಞೆ ಪ್ರಕಾರವಾಗಿರ್ತಕ್ಕಂಥದಕ್ಕೆ ಆ ನಾರಾಯಣಾಸ್ತ್ರಕ್ಕೆ ಅವರು ನಮಸ್ಕಾರ ಮಾಡಿದ್ದು ಅದು ಇರ್ತಾಗಿದಾಗ್ಲಿ ಪರಮಾತ್ಮನ ಆಜ್ಞೆ ಅಂತಾನೆ ಮಾಡಿದ್ದಾರೆ. ಕಾಲಕೂಟ ವಿಷ ಕೊಟ್ಟಿದ್ದಾರೆ ದುರ್ಯೋಧನಾದಿ, ಅವ ಕೊಟ್ಟು ಕೂಡ ನಿರ್ವಿಕಾರರಾಗಿದ್ದಾರೆ. ಅಂದ್ರೆ ಹಿಂಸೆ ಕೊಟ್ಟಿದ್ದು ಯಾವಾಗ ಅಂದ್ರೆ ಕೆಲವು ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಆ ದುರ್ಯೋಧನಾದಿಗಳು ಅವರಿಗೆ ಕಾಲಕೂಟ ವಿಷವನ್ನೇ ಕುಡಿಸಿದ್ದಾರೆ, ಮಾಡಿದ್ದಾರೆ, ಪಾನ ಮಾಡಿದ್ದಾರೆ, ಆದ್ರೂ ಕೂಡ ನಿರ್ವಿಕಾರರಾಗಿದ್ದಾರೆ. ಮಧ್ವ ಅವತಾರ ಕಾಲದಲ್ಲಿ ಕೂಡ ಸರ್ವಮೂಲ ಗ್ರಂಥಗಳನ್ನ ಎಲ್ಲವನ್ನು ಕೂಡ ಅವರು ರಚನೆ ಮಾಡಿದ್ದು. ಆ ಸರ್ವಮೂಲ ಗ್ರಂಥಗಳ ರಚನೆ ಮಾಡಿದ್ದು ಒಂದು ಬಿಟ್ಟಿಲ್ಲ. ಅವರು ಮಾಡದೇ ಇರತಕ್ಕಂಥ ಕಾರ್ಯ ಒಂದು ಬಿಟ್ಟಿಲ್ಲ. ಇದರಿಂದ ಗೊತ್ತಾಗ್ತದೆ ಅವರು ಸರ್ವಜ್ಞರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆನಂದ ತೀರ್ಥಾಖ್ಯ ಮುನಿಹಿ ಸುಪೂರ್ಣ ಪ್ರಜ್ಞಾವಿದೋ ಗ್ರಂಥ ನಿಮಂ ಚಕಾರ ನಾರಾಯಣೇನ ಅಭೀತೋ ಬದರಿಯಾಂ ತಸ್ಸೈವ ಶಿಶು ಜಗದೇಕ ಬರ್ತು ಅಂತಕ್ಕಂಥ ನಿರ್ಣಯದಲ್ಲಿ ಬರ್ತಾ ಇದೆ. ಆ ಕಾರಣ ಅವರಿಗೆಲ್ಲರಿಗೂ ಕೂಡ ಗಂಧರ್ವ ವಿದ್ಯಾ ನಿಪುಣಸ್ಥ ನಿತ್ಯಂ ಗಂಧರ್ವ ವೈರೈ ಅನುಗೀತ ಕೀರ್ತೈ ಕಲಾಶ್ಚ ಶೇಷಾಶ್ಚ ಸತತಂ ಗುರುರ್ನ ಕರೋಲ್ಲ ಸತ್ಕಂದುಕ ವದ್ ವಿಭಾತಿ. ಕಂದುಕದಂತೆ ಕೈಯಲ್ಲಿರ್ತಕ್ಕಂಥ ಕಂದುಕ ಅಂದ್ರೆ ಚೆಂಡು, ಕೈಯಲ್ಲಿರ್ತಕ್ಕಂಥ ಚೆಂಡು ಎಷ್ಟು ಸ್ಪಷ್ಟವಾಗಿ ನಮಗೆ ಅದನ್ನ ಉಪರೇಖೆಗಳಿಂದ ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ಬೋದು, ಅದೇ ತರ ಇಡೀ ಪ್ರಪಂಚದ ಜ್ಞಾನ ವಾಯುದೇವರಿಗೆ ಕೈಯಲ್ಲಿರ್ತಕ್ಕಂಥ ನೆಲ್ಲಿಕಾಯಿ ಅಂತ ಅನ್ಬೋದು, ಕೈಯಲ್ಲಿರ್ತಕ್ಕಂಥ ಒಂದು ಚೆಂಡಿನಂತೆ ಅವರಿಗೆ ಇದೆ ಅಂತಕ್ಕಂಥದ್ದು. ಮತ್ತೆ ಸ್ವಚ್ಛಂದವಾಗಿರ್ತಕ್ಕಂಥ ಶುದ್ಧ ಭಾಗವತ ಧರ್ಮದಿಗಿರ್ತಕ್ಕಂಥವ್ರು, ಕಾಮಕ್ರೋಧಾದಿ ದೋಷಗಳು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲ ಅವತಾರಗಳಲ್ಲಿ ಕೂಡ ಅಂತಹ ವರ್ಣನೆ ಅಂತಕ್ಕಂಥದ್ದು ವಾಯುದೇವರಿಗೆ ಇರ್ತಕ್ಕಂಥದ್ದು. ಮತ್ತು ಮುಂದೆ ಅನೇಕವಾಗಿರ್ತಕ್ಕಂಥ ಇನ್ನ ಕೆಲವು ಆ ರೀತಿ ಅವರ ಗುಣಗಳನ್ನ ಅಂತಕ್ಕಂಥ ತಿಳಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ 3 ರೂಪದಲ್ಲಿ ಕೂಡ ಈ ಗುಣಗಳು ಅಂತಕ್ಕಂಥದ್ದು ವಾಯುದೇವರಿಗೆ ಇದೆ. ಧ್ವಾಂತರ್ಗತ ಶ್ರೀಕೃಷ್ಣ ಕಾರ್ಯಮಾಚಾರಮಣಸೇಂದ್ರಿಯರ್ವ ಮಿಥ್ಯಾತ್ಮನವ ಶಿವ ಕರೋಮಿ ಸಕಲಂ ಪರಸ್ಮೈ. ಬರ್ಬೇಕು, ಇವತ್ತಿಂದ ಬರ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಹರೇ ಶ್ರೀನಿವಾಸ ಸರ್, ನಮಸ್ಕಾರ. ನಮಸ್ಕಾರ ಆಚಾರ್ಯ, ನಮಸ್ಕಾರ. ಹರೇ ಶ್ರೀನಿವಾಸ.